ಎಲ್ಲರಿಗೂ ನಮಸ್ಕಾರ. ನಿನ್ನೆ 49ನೆಯ ಶ್ಲೋಕವನ್ನ 11ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಮಾತೆ ವ್ಯಥಾ ಮಾಚ ವಿಮೂಢ ಭಾವಃ ದೃಷ್ಟ್ವಾ ರೂಪಂ ಘೋರಮಿದ್ರಂ ಮಮೇದಂ ವ್ಯಪೇತ ಭೀಹಿ ಪ್ರೀತಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ವಿರಾಟ್ ಸ್ವರೂಪವನ್ನು ಕಂಡು ಭಯಭೀತನಾಗಿದ್ದ, ದಿಕ್ಕೆ ತೋಚದಂತಹ ಒಂದು ಸ್ಥಿತಿಯನ್ನು ತಲುಪಿದ್ದ. ಅದನ್ನ ಕೃಷ್ಣನಲ್ಲಿ ಅರಿಕೆ ಮಾಡಿಕೊಂಡು ನಿನ್ನ ಪೂರ್ವ ರೂಪವನ್ನ ಕಾಣಬೇಕು ಅಂತ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಅವನಿಗೆ ಆಶ್ವಾಸನೆಯನ್ನ ಕೊಟ್ಟಿದ್ದ. ಮಾತೆ ವ್ಯಥ, ನೀನು ಮನಸ್ಸಿನಲ್ಲಿ ಚಿಂತಿಸಬೇಡ. ಮಾಚ ವಿಮೂಢ ಭಾವ, ನಿನಗೆ ದಿಕ್ಕುಗಳ ಪರಿಜ್ಞಾನವು ತಪ್ಪಿದೆ ಅಂತ ಹೇಳಿದ್ದೆ, ಅಂತಹ ಒಂದು ಮೂಢ ಸ್ಥಿತಿ ಬಿಟ್ಟು ಬಿಡು. ದೃಷ್ಟ್ವಾ ರೂಪಂ ಘೋರಂ ಈದ್ರಂ ಮಮೇದಂ, ನನ್ನ ಈ ಘೋರವಾದ ಆ ವಿರಾಟ್ ಸ್ವರೂಪವನ್ನ ಕಂಡು ನಿನ್ನಲ್ಲಿ ಈ ಬದಲಾವಣೆಗಳಾಗಿತ್ತು ಅಂತ ಹೇಳಿಕೊಂಡಿದ್ದೀಯ. ಆದ್ದರಿಂದ ಮೇ ರೂಪಂ ಇದಂ ಪ್ರಪಶ್ಯ, ನನ್ನ ಪೂರ್ವ ರೂಪವನ್ನ, ನಿಜ ರೂಪವನ್ನ ನೋಡುವಂತಹವನಾಗು. ವ್ಯಪೇತ ಭೀಹಿ, ಮನಸ್ಸಿನಿಂದ ಎಲ್ಲ ಹೆದರಿಕೆಯನ್ನ ತೊಡೆದು ಹಾಕು. ಪ್ರೀತಮನಃ, ಮನಸ್ಸನ್ನ ಪ್ರೀತಿಯನ್ನ ತುಂಬಿಸಿಕೋ. ಈಗ ಈ ನನ್ನ ನಿಜ ರೂಪವನ್ನ ನೋಡು, ನನ್ನ ಹಿಂದಿನ ರೂಪವನ್ನ ನೋಡು ಅಂತ ಹೇಳ್ತಾರೆ. ಸಂಜಯ ಈ ಮಾತನ್ನ ಕೇಳಿಸಿಕೊಂಡು ಧೃತರಾಷ್ಟ್ರನಿಗೆ ಅದನ್ನ ವರದಿ ಮಾಡ್ತಾ ಇದ್ದಾನೆ. ಇತ್ಯರ್ಜುನಂ ವಾಸುದೇವ ಸ್ಥತೋಕ್ತ್ವ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುಃ ಮಹಾತ್ಮ. ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಸಂಜಯ ಧೃತರಾಷ್ಟ್ರನಿಗೆ ವರದಿ ಮಾಡ್ತಾ ಇದ್ದ. ಇತಿ ಅರ್ಜುನನ್, ಹೀಗೆ ಅರ್ಜುನನನ್ನ ವಾಸುದೇವ ಕೃಷ್ಣ ಪರಮಾತ್ಮ ತಥಾ ಉಕ್ತ್ವಾ, ಹಾಗೆ ಹೇಳಿ, ಭೂಯಃ ಮತ್ತೆ ಸ್ವಕಂ ರೂಪಂ ದರ್ಶಯಾಮಾಸ, ತನ್ನ ರೂಪವನ್ನ ದರ್ಶಿಸೋದಕ್ಕೆ ಪ್ರಾರಂಭಿಸಿದ, ತೋರಿಸೋದಕ್ಕೆ ಪ್ರಾರಂಭಿಸಿದ. ಏನಂ ಭೀತಂ, ಈ ಭಯಗೊಂಡ ಅರ್ಜುನನನ್ನ ಆಶ್ವಾಸಯಾಮಾಸ, ಅವನ ಮನಸ್ಸಿನಲ್ಲಿ ಒಂದು ರೀತಿಯ ಧೈರ್ಯವನ್ನ ತುಂಬಿದ. ಆಶ್ವಾಸಯಾಮಾಸ, ಆಶ್ವಾಸನೆಯನ್ನ ಕೊಟ್ಟ. ಹೇಗೆ ಆ ಮಹಾತ್ಮ ಸೌಮ್ಯ ವಪುಃ ಪುನಃ ಭೂತ್ವ, ಆ ಮಹಾತ್ಮನಾದಂತಹ ಪುರುಷೋತ್ತಮನು ತನ್ನ ಸೌಮ್ಯ ಸ್ವರೂಪವನ್ನು ಮತ್ತೆ ತೋರಿಸ್ತಾ ನಿಂತುಕೊಂಡ. ಇದು ಸಂಜಯ ಧೃತರಾಷ್ಟ್ರನಿಗೆ ಹೇಳುವಂತಹ ಮಾತು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಅಂತಂದ್ರೆ, ಸ್ವಕಂ ರೂಪಂ, ತನ್ನ ರೂಪವನ್ನ ಅಂತ ಹೇಳ್ತಾನೆ. ಇಷ್ಟು ಹೊತ್ತು ಅವನು ವಿರಾಟ್ ಸ್ವರೂಪವನ್ನ ತೋರಿಸಿದ್ದ. ಈಗ ಚತುರ್ಭುಜ ವಿಷ್ಣುವಿನ ರೂಪವನ್ನ ಅವನು ತೋರಿಸ್ತಾನೆ. ಸ್ವಕಂ ರೂಪಂ, ವಸುದೇವನ ಮನೆಯಲ್ಲಿ ಹುಟ್ಟಿದ ರೂಪವನ್ನ. ಅಂದ್ರೆ ಅವನು ಹುಟ್ಟುತ್ತಾ 4 ಭುಜಗಳನ್ನ ಹೊತ್ತುಕೊಂಡು ಹುಟ್ಟಿದ್ದ. ಆದರೆ ಇದರಿಂದ ಜನ ಗಾಬರಿ ಆಗ್ತಾರೆ ಅನ್ನೋ ಕಾರಣದಿಂದ ವಸುದೇವ ಆ ಮಗುವಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದ, ನಿನ್ನ ಈ 2 ಯಾವ ಉಳಿದ ಭುಜಗಳಿವೆಯೋ ಅವುಗಳನ್ನ ನೀನು ಉಪಸಂಹಾರ ಮಾಡಿಕೋ ಅಂತ ಹೇಳಿದ. ಆವಾಗ ಆ ಚಿಕ್ಕ ಮಗು ಅವತಾರ ಸ್ವರೂಪಿ ತನ್ನ 4 ಭುಜಗಳಲ್ಲಿ 2 ಸಂಹಾರ ಮಾಡಿಕೊಂಡಿದ್ದ. ಆ ಮಾತನ್ನ ನಾವು ವಿಷ್ಣು ಪುರಾಣದಲ್ಲಿ ಕಾಣ್ತೇವೆ. ಉಪಸಂಹರ ವಿಶ್ವಾತ್ಮನ್ ರೂಪಮೇತ ಚತುರ್ಭುಜಂ. ಇದು
ವಸುದೇವ ಕೃಷ್ಣನ ನಿಜ ತಂದೆ ಈ ಮಾತನ್ನ ಹೇಳಿರ್ತಾನೆ. ಉಪಸಂಹರ ವಿಶ್ವಾತ್ಮನ್ ರೂಪಮೇತ ಚತುರ್ಭುಜಂ. ಅಂದ್ರೆ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂತಂದ್ರೆ, ಕೃಷ್ಣ ಪರಮಾತ್ಮ ಹೇಗೆ ಈ ವಿರಾಟ್ ಸ್ವರೂಪವನ್ನ ಹೊಂದಿದ್ದನು, ಹಾಗೆಯೇ ಹುಟ್ಟುತ್ತಾನೆ ಅವನು ಚತುರ್ಭುಜಗಳಿಂದ ಹುಟ್ಟಿದ ಸ್ವಲ್ಪ ಹೊತ್ತಿನಲ್ಲಿ ತನ್ನ ಆ 2 ವಿಶೇಷ ಭುಜಗಳನ್ನ ಉಪಸಂಹಾರ ಮಾಡಿಕೊಂಡಿದ್ದ, ತನ್ನ ತಂದೆಯ ಮಾತಿನ ಹಾಗೆ. ಆ ವಿಚಾರವನ್ನ ನಾವು ಇಲ್ಲಿ ಕಾಣ್ತೀವಿ. ಹಾಗೆಯೇ ವಿಷ್ಣು ಪುರಾಣದಲ್ಲಿ ಇನ್ನೊಂದು ಕಡೆ ಅದರ ವಿವರಣೆಯನ್ನ ಕೂಡ ನಾವು ಕಾಣ್ತೀವಿ. ಉದಾರ ಪೀವರ ಚತುರ್ಬಾಹು ಶಂಖ ಚಕ್ರ ಗದಾಧರಂ. ಇದು ಆ ವಿಷ್ಣು ಸ್ವರೂಪಿಯಾದ ಕೃಷ್ಣ ಹಸುಳೆಯಾಗಿದ್ದಾಗ ಹೊಂದಿದ್ದಂತಹ ಒಂದು ಚಿತ್ರಣ. ಇಲ್ಲಿ ಚತುರ್ಬಾಹು ರೂಪವನ್ನ ಯಾಕೆ ತಡೆಯಬೇಕಾಗಿತ್ತು ಶ್ರೀಕೃಷ್ಣ ಪರಮಾತ್ಮ ಅಂತಂದ್ರೆ, ಅದಕ್ಕೆ ವ್ಯಾಖ್ಯಾನಕಾರರು ತುಂಬಾ ಸುಂದರವಾದಂತಹ ಒಂದು ಮಾತನ್ನ ಸೇರಿಸಿದ್ದಾರೆ. ನಾವು ಈ ಒಂದು ಸಂದರ್ಭದಲ್ಲಿ ಹಾಗೂ ಮುಂದಿನ ಅಧ್ಯಾಯದಲ್ಲಿ ಭಕ್ತಿಯ ವಿಚಾರದಲ್ಲಿ ಅನೇಕ ಮಾತುಗಳನ್ನ ಹೇಳೋರಿದ್ದೇವೆ. ಭಕ್ತಿಗೆ ಮುಖ್ಯವಾದದ್ದು ಒಂದು ಸಗುಣ ರೂಪ, ಅಂದ್ರೆ ಮೂರ್ತ ಸ್ವರೂಪದಲ್ಲಿರುವಂತಹ ಒಂದು ದೇವತೆಯನ್ನ ಉಪಾಸನೆಗೋಸ್ಕರ ಇಟ್ಕೋಬೇಕಾಗತ್ತೆ. ಆ ಉಪಾಸನೆಗೋಸ್ಕರ ಕೃಷ್ಣ ಪರಮಾತ್ಮನ ಚತುರ್ಬಾಹು ಸ್ವರೂಪವನ್ನ ಅವನು ಮತ್ತೆ ಕಾಣಬೇಕು ಅಂತ ಅರ್ಜುನ ಇಷ್ಟಪಟ್ಟಿದ್ದಾನೆ ಅನ್ನೋ ಮಾತನ್ನ ನಾವು ಅನೇಕ ಕಡೆ ಕಾಣ್ತೀವಿ. ಈ ಒಂದು ವಿಚಾರದಲ್ಲಿ ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ಹೇಳಿದ್ರು ಕೂಡ, ಸಾಮಾನ್ಯ ಒಟ್ಟರ್ಥದಲ್ಲಿ ಈ 3 ರೂಪಗಳಲ್ಲಿ ಕೃಷ್ಣ ಪರಮಾತ್ಮ ಕಾಣಿಸಿಕೊಂಡದ್ದು ನಿಜ. ಹುಟ್ಟದ ಅವನಿಗೆ ಚತುರ್ಭುಜ ಇತ್ತು, ಯಾಕೆ ಅಂತಂದ್ರೆ ಆತ ವಿಷ್ಣುವಿನ ಅವತಾರ. ಅರ್ಜುನನ ಒಂದು ಇಷ್ಟದ ಪ್ರಕಾರ ತನ್ನ ವಿರಾಟ್ ಸ್ವರೂಪದ ದರ್ಶನವನ್ನ ಈ 11ನೆಯ ಅಧ್ಯಾಯದಲ್ಲಿ ಮಾಡಿಕೊಟ್ಟಿದ್ದಾನೆ. ಅದರ ಅಂತ್ಯದಲ್ಲಿ ತನ್ನ ಆ ರೂಪವನ್ನು ಉಪಸಂಹಾರ ಮಾಡಿಕೊಂಡು ಈ ಚತುರ್ಭುಜ ರೂಪದಲ್ಲಿ ಕೆಲ ಕಾಲ ಕಾಣಿಸಿಕೊಂಡಿದ್ದಾನೆ. ನಂತರ ಅವನ ಸಾರಥಿಯ ರೂಪದಲ್ಲಿ ಹೇಗೆ ಸರ್ವ ಸಾಮಾನ್ಯ ಮನುಷ್ಯರ ಹಾಗೆ 2 ಬಾಹುಗಳಲ್ಲಿಯೂ ಕೂಡ ಮತ್ತೆ ಕಾಣಿಸಿಕೊಳ್ತಾನೆ. ಈ 3 ಸ್ಥಿತ್ಯಂತರಗಳು ಅವನು ಪರಮಾತ್ಮನಾಗಿದ್ದರಿಂದ ಅವನಿಗೆ ಸಾಧ್ಯವಾಗಿತ್ತು. ಈ ಮಾತನ್ನ ಅನೇಕ ವ್ಯಾಖ್ಯಾನಕಾರರು ಒಪ್ಪಿಕೊಳ್ತಾರೆ. ಈ ವಿಚಾರದಲ್ಲಿ ಮತ್ತೆ ಶ್ಲೋಕವನ್ನ ನಾವು ನೋಡಿದ್ರೆ ಆ ಅರ್ಥ ನಮ್ಗೆ ಸರಿಯಾದ ರೀತಿಯಲ್ಲಿ ಮನದಟ್ಟಾಗುತ್ತೆ. ಇತ್ಯರ್ಜುನಂ ವಾಸುದೇವ ತಥಾ ಉಕ್ತ್ವಾ. ಹಾಗೆ ಆಗಲಿ ಅಂತ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳಿದ. ಸ್ವಕಂ ರೂಪಂ ದರ್ಶಯಾಮಾಸ ಭೂಯ. ಮತ್ತೆ ತನ್ನ ರೂಪವನ್ನ ಅರ್ಜುನನಿಗೆ ತೋರಿಸಿಕೊಟ್ಟನು. ಏನಂ ಭೀತಂ, ಹೆದರಿಕೊಂಡಿದ್ದಂತಹ ಈ ಅರ್ಜುನನಿಗೆ ಆಶ್ವಾಸಯಾಮಾಸ, ಆಶ್ವಾಸನೆಯನ್ನ ಕೊಟ್ಟ. ಹೇಗೆ ಕೊಟ್ಟ? ಮಹಾತ್ಮ ಪುನಃ ಸೌಮ್ಯ ವಪುಹು ಭೂತ್ವ. ಆ ಮಹಾತ್ಮನಾದಂತಹ ಪುರುಷೋತ್ತಮನಾದಂತಹ ಕೃಷ್ಣನು ತನ್ನ ಹಿಂದಿನ ಸೌಮ್ಯ ರೂಪವನ್ನ ತಾಳಿ ಅರ್ಜುನನಿಗೆ ಆಶ್ವಾಸನೆಯನ್ನ ನೀಡಿದ ಆ ಸೌಮ್ಯ ರೂಪದ ಪ್ರದರ್ಶನದಲ್ಲಿ ತೊಡಗಿದ್ದ. ಇದು ಸಂಜಯ ಧೃತರಾಷ್ಟ್ರನಿಗೆ ಮಾಡ್ತಾ ಇರುವಂತಹ ವರದಿ. ಮುಂದಿನ ಶ್ಲೋಕವನ್ನ ನೋಡೋಣ. 37ನೇ ಶ್ಲೋಕ, 51ನೇ ಶ್ಲೋಕ. ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಂ ಅಸ್ಮಿ ಸಂವೃತ್ತಃ ಸಚೇತಃ ಪ್ರಕೃತಿಂ ಗತಃ. ಇದು ಅರ್ಜುನ ಉವಾಚ. ಅರ್ಜುನ ಹೇಳಿದಂತಹ ಮಾತು. ಏನ್ ಹೇಳ್ತಾನೆ ಅರ್ಜುನ? ಮತ್ತೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿಕೊಂಡು ಅತ್ಯಂತ ವಿನಯದಿಂದ ನಿವೇದಿಸಿಕೊಳ್ತಾನೆ. ಜನಾರ್ದನ, ಎಲೈ ಜನಾರ್ದನನೇ,
ತವ ಸೌಮ್ಯಂ ರೂಪಂ ಮಾನುಷಂ ರೂಪಂ ದೃಷ್ಟ, ನಿನ್ನ ಈ ಮನುಷ್ಯ ರೂಪವನ್ನ ಕಂಡು ಸಂವೃತ್ತ ಅಸ್ಮಿ, ನಾನೀಗ ಸ್ವಲ್ಪ ಮನಸ್ಸನ್ನ ಸುಧಾರಿಸಿಕೊಂಡಿದ್ದೇನೆ. ಸಂವೃತ್ತ ಅಂತಂದ್ರೆ ಪೂರ್ವದಲ್ಲಿ ಯಾವ ಒಂದು ಸ್ಥಿತಿ ಇತ್ತೋ, ಸಹಜ ಸ್ಥಿತಿ ಅಂತ ನಾವು ಏನನ್ನ ಕರಿತೀವಿ, ಆ ಸಹಜ ಸ್ಥಿತಿಗೆ ಮರಳಿ ಬಂದಿದ್ದೇನೆ ಅನ್ನೋ ಮಾತನ್ನ ಹೇಳ್ತಾನೆ. ಇದಾನೀಂ ಅಸ್ಮಿ ಸಂವೃತ್ತ. ಸಂವೃತ್ತ ಅಂತಂದ್ರೆ ನನ್ನ ಎಲ್ಲ ಇಂದ್ರಿಯಗಳು ಮೊದಲಿನ ಹಾಗೆ ಈಗ ಕಾರ್ಯ ಮಾಡೋದಕ್ಕೆ ಪ್ರಾರಂಭ ಮಾಡಿವೆ. ಮನಸ್ಸಿನಲ್ಲಿ ಗಾಬರಿ ಇಲ್ಲ, ಶಾಂತವಾಗಿದ್ದೇನೆ. ನನ್ನ ಇಂದ್ರಿಯಗಳು ಮತ್ತೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿವೆ. ಇದಾನೀಂ ಅಸ್ಮಿ ಸಂವೃತ್ತ. ಈಗ ನಾನು ನನ್ನ ಇಂದ್ರಿಯ ಪಟುತ್ವವನ್ನ ಪುನಃ ಗಳಿಸಿಕೊಂಡು ಸಚೇತ, ನನ್ನ ಅಂತಃಕರಣಗಳೆಲ್ಲವೂ ಈಗ ಕೆಲಸ ಮಾಡ್ತಾ ಇವೆ. ಅಂತಃಕರಣ ಅಂತಂದ್ರೆ ಬುದ್ಧಿ, ಮನಸ್ಸು, ಅಹಂಕಾರ ಇತ್ಯಾದಿ, ಅವೆಲ್ಲವೂ ಕೂಡ ಸಚೇತ, ಪ್ರಾಣವನ್ನ ಮತ್ತೆ ವಾಪಸ್ಸು ತಂದ ಹಾಗೆ ಕಾಣ್ತಾ ಇವೆ. ಪ್ರಕೃತಿಂ ಗತಃ, ನನ್ನ ಹಿಂದಿನ ಸ್ವಾಭಾವಿಕ ಸ್ಥಿತಿಯನ್ನ ನಾನು ತಲುಪಿದ್ದೇನೆ. ಹೇಗೆ ಇಲ್ಲಿ ವಿಶೇಷಣಗಳು ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನ ನೋಡಿ. ತವ ಸೌಮ್ಯಂ ಮಾನುಷಂ ರೂಪಂ ದೃಷ್ಟ ಇದಾನೀಂ ಅಸ್ಮಿ ಸಚೇತ ಸಂವೃತ್ತ ಪ್ರಕೃತಿಂ ಗತಃ. ಮೂರು ವಿಶೇಷಣಗಳಿಂದ ತನ್ನ ಮಾನಸಿಕ ಸ್ಥಿತಿಯನ್ನ ನಿವೇದಿಸಿಕೊಳ್ತಾನೆ. ಕೃಷ್ಣನ ರೂಪ ಅತ್ಯಂತ ಚಲುವಾದದ್ದು. ಆ ಚಲುವಾದ ಮನುಷ್ಯ ರೂಪವನ್ನ ನೋಡಿ ಇವನಿಗೆ ಹೋದ ಜೀವ ಬಂದ ಹಾಗಿದೆ ಅರ್ಜುನನಿಗೆ. ಯಾಕೆಂತಂದ್ರೆ ಅಲ್ಲಿಯ ತನಕ ಅವನ ಮನಸ್ಸಿನಲ್ಲಿ ಅನೇಕ ಚಿಂತೆಗಳು ಕಾಡಿದ್ದವು. ಆ ಘೋರವಾದಂತಹ ಬೀಭತ್ಸವಾದಂತಹ ವಿರಾಟ್ ಸ್ವರೂಪವನ್ನ ಕಂಡು ಅರ್ಜುನ ತುಂಬಾ ಹೆದರಿದ. ಆ ಹೆದರಿಕೆ ಈಗ ಬಿಟ್ಟು ಹೋಗಿದೆ. ಈ ಸೌಮ್ಯ ರೂಪವನ್ನ ಮತ್ತೆ ನೋಡಿ ಅವನ ಮನಸ್ಸಿನಲ್ಲಿ ಒಂದು ಸಂತಸದ ಭಾವ, ಪ್ರಸನ್ನತೆಯ ಭಾವ ಹಿಂದೆ ಬರ್ತಾ ಇದೆ. ಅದಕ್ಕೆ ಹೇಳ್ತಾನೆ ಅವನು, ಪುನಶ್ಚೇತನ ಬಂದ ಹಾಗಿದೆ. ಸಚೇತ, ಮನಸ್ಸು ಪುನಃ ತನ್ನ ಚೈತನ್ಯವನ್ನ ತುಂಬಿಕೊಂಡಿದೆ. ಸಂವೃತ್ತ ಅಸ್ಮಿ. ಸಂವೃತ್ತ ಅಂತಂದ್ರೆ ಕಳೆದ ಇಂದ್ರಿಯಗಳ ಪಟುತ್ವ ಮತ್ತೆ ಪಡೆದುಕೊಳ್ಳುವಂತಹ ಸ್ಥಿತಿ, ಅದನ್ನ ನಾನು ಬೆಳೆಸಿದ್ದೇನೆ. ಪ್ರಕೃತಿಂ ಗತಃ, ನನ್ನ ಪೂರ್ವ ಸ್ವಭಾವದಲ್ಲಿ ಇದ್ದೇನೆ. ನನಗೆ ಮತ್ತೆ ಆ ಒಂದು ಹಿಂದಿನ ಎಲ್ಲ ವಿಚಾರಗಳು ಸ್ಮರಣೆಗೆ ಬಂದಂತ ಆಗಿದೆ. ಪ್ರಕೃತಿಂ ಗತಃ, ಪ್ರಕೃತಿ ಅಂತಂದ್ರೆ ಸ್ವಭಾವ. ನನ್ನ ಮೂಲ ಸ್ವಭಾವ ಯಾವುದಿತ್ತು ಅದನ್ನ ಮತ್ತೆ ನಾನು ಪಡೆದಿದ್ದೇನೆ. ಮಧ್ಯದಲ್ಲಿ ನಿನ್ನ ಆ ಅದ್ಭುತ ರೂಪವನ್ನ ಕಂಡು ಮನಸ್ಸು ಭ್ರಮೆಗೆ ಒಳಪಟ್ಟಿತ್ತು. ಮನಸ್ಸಿನ ತುಂಬಾ ಆತಂಕ ತುಂಬಿಕೊಂಡಿತ್ತು. ಈಗ ಅದೆಲ್ಲ ಹೋದ ನಂತರ ನಾನು ನಾರ್ಮಲ್ ಆಗಿದ್ದೇನೆ. ನನ್ನ ಹಿಂದಿನ ಒಂದು ಸ್ವಭಾವ ಮರಳಿ ಬಂದಿದೆ. ತುಂಬಾ ಉತ್ತಮವಾದಂತಹ ವಿಶೇಷಣಗಳನ್ನ ಬಳಸಿದ್ದಾನ ಇಲ್ಲಿ ಅರ್ಜುನ ತನ್ನ ಮನಸ್ಥಿತಿಯನ್ನ ನಿವೇದಿಸಿಕೊಳ್ಳಬೇಕು. ಇದಾನೀಮಸ್ಮಿ ಸಂವೃತ್ತ ಸಚೇತ ಪ್ರಕೃತಿಂ ಗತಃ. ಈ ಮೂರು ವಿಶೇಷಣಗಳು ಅರ್ಜುನನ ಅಂದಿನ ಮನಸ್ಥಿತಿಯನ್ನ ತುಂಬಾ ಚೆನ್ನಾಗಿ ನಿರೂಪಿಸುತ್ತೆ. 52ನೇ ಶ್ಲೋಕವನ್ನ ನೋಡಿ. ಶ್ರೀ ಭಗವಾನ್ ಉವಾಚ, ಭಗವಂತ ಮತ್ತೆ ಹೇಳಿದ, ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನ್ ಅಸಿ ಯತ್ ಮಮ ದೇವಾಃ ಅಪಿ ಅಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ಸುದುರ್ದರ್ಶನ್, ನೋಡಲು ಪ್ರಾಪ್ತಿ ಸಿಗೋದು ತುಂಬಾ ಕಷ್ಟವಾದಂತಹ ಈ ಒಂದು ರೂಪವನ್ನ, ಯತ್ ಮಮ, ನನ್ನ ಈ ರೂಪವನ್ನ, ದೃಷ್ಟವಾನ್ ಅಸಿ, ನೀನು ಆ ರೂಪವನ್ನ ಕಂಡಿದ್ದೀಯ. ಸುದುರ್ದರ್ಶನ್,
ತುಂಬಾ ಕಷ್ಟ ಸಾಧ್ಯವಾದಂತಹ ಒಂದು ದೃಶ್ಯ ಅದು. ಅದನ್ನ ನೀನು ಕಂಡಿದ್ದೀಯ. ಯಾಕೆ ಅಂತಂದ್ರೆ ಅಸ್ಯ ರೂಪಸ್ಯ, ಈ ಒಂದು ರೂಪವನ್ನ ನಿತ್ಯಂ ಪ್ರತಿದಿನವೂ ದರ್ಶನ ಕಾಂಕ್ಷಣ, ನೋಡಬೇಕು ಅಂತ ಆಸೆ ಹೊತ್ತಂತಹ ದೇವಾಹ ಅಪಿ, ದೇವತೆಗಳು ಕೂಡ ಬರೀ ಆಸೆಯಲ್ಲಿಯೇ ತೃಪ್ತರಾಗ್ತಾರೆ ಹೊರತು ಅವರಿಗೂ ಈ ಒಂದು ದರ್ಶನ ಸಿಗೋದಿಲ್ಲ. ಅಂತಹ ಒಂದು ದೃಶ್ಯವನ್ನ ನೀನು ಕಂಡಿದ್ದೀಯ, ನೀನು ನಿಜಕ್ಕೂ ಕೂಡ ಧನ್ಯ ಅನ್ನೋ ಮಾತನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿಯೂ ಕೂಡ ಯಾವ ರೂಪ ಅಂತ ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ಉಂಟು. ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ತನ್ನ ವಿಶ್ವರೂಪ ದರ್ಶನದ ಬಗ್ಗೆ. ಯಾವ ವಿಶ್ವರೂಪ ದರ್ಶನವನ್ನ ದೇವತೆಗಳು ನೋಡೋದಕ್ಕೆ ಅಸಾಧ್ಯವೋ ಅಂತಹ ಒಂದು ರೂಪವನ್ನ ಅವರು ಯಾರೂ ನೋಡೋದಿಕ್ಕೆ ಆಗಿಲ್ಲ, ದೇವತೆಗಳು ಕೂಡ ನೋಡೋದಿಕ್ಕೆ ಆಗಿಲ್ಲ. ಅಂತಹದ್ದನ್ನ ನೀನು ನೋಡಿದ್ದೀಯ. ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನ್ ಅಸಿ, ಅದನ್ನ ನೋಡಿದ್ದೀಯ. ಆದ್ದರಿಂದ ನೀನು ನಿಜಕ್ಕೂ ಕೂಡ ಧನ್ಯನಾದಂತಹ ವ್ಯಕ್ತಿ ಅನ್ನೋ ಮಾತನ್ನ ಇಲ್ಲಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದ. ಮುಂದಿನ ಶ್ಲೋಕ ಇವೆಲ್ಲ ತುಂಬಾ ನೇರವಾದಂತಹ ನುಡಿಗಳು. ಹೆಚ್ಚಿನ ತರ್ಕಕ್ಕೆ, ಹೆಚ್ಚಿನ ಇಂಟರ್ಪ್ರಿಟೇಷನ್ಗೆ ಯಾವುದಕ್ಕೂ ಸಾಧ್ಯ ಇಲ್ಲದಂತಹ ಶ್ಲೋಕಗಳು, ನೇರವಾದ ಮಾತುಗಳು. ಈ 33ನೇ ಶ್ಲೋಕ ನೋಡಿ. ನಾಹಂ ವೇದೈಹಿ ನ ತಪಸ ನ ದಾನೇನ ನ ಚ ಇಜ್ಯಯ ಶಕ್ಯಃ ಏವಂ ವಿಧಃ ದ್ರಷ್ಟುಂ ದೃಷ್ಟಮಾನಸಿ ಮಾಂ ಯಥ. ನನ್ನನ್ನ ನೀನು ಯಾವ ರೂಪದಲ್ಲಿ ಕಂಡೆಯೋ ಆ ಒಂದು ವಿರಾಟ್ ಸ್ವರೂಪವನ್ನು ಈ ಯಾವುದೇ ರೀತಿಯ ಉಪಾಸನೆಗಳಿಂದಲೂ ನೀನು ಕಾಣೋದಕ್ಕೆ ಸಾಧ್ಯ ಇಲ್ಲ. ನ ಅಹಂ ವೇದೈಹಿ, ಚತುರ್ವೇದಗಳನ್ನ ಪಠನ ಮಾಡೋದ್ರಿಂದ ನೀನು ನನ್ನನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ಋಗ್ಯಜ ಸಾಮ ಯಜುರ್ವೇದಗಳಲ್ಲಿ ಯಾವುದರಿಂದಲೂ ಕೂಡ ನೀನು ನನ್ನನ್ನ ಇಂತಹ ಒಂದು ರೂಪದಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ನ ತಪಸ, ತಪಸ್ಸು ಮಾಡಿ ನೀನು ನನ್ನನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ನ ದಾನೇನ, ದಶದಾನಗಳು ಅಂತ ಪ್ರಖ್ಯಾತವಾದದ್ದು. ಯಾವುದೇ ದಾನ ಮಾಡಿದರೂ ಕೂಡ ನೀನು ನನ್ನನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ನಚ ಇಜ್ಯಯ, ಇಜ್ಯ ಅಂತಂದ್ರೆ ಯಜ್ಞ ಯಾಗಾದಿಗಳು, ಅವುಗಳನ್ನ ಮಾಡಿಯೂ ಕೂಡ ನೀನು ನನ್ನನ್ನ ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಶಕ್ಯ ಏವಂ ವಿಧಃ ದ್ರಷ್ಟು, ಇಂತಹ ರೀತಿಯ ರೂಪವನ್ನ ನೀನು ಕಾಣೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಯಥಾ ಮಾಂ ದೃಷ್ಟವಾನ್ ಅಸಿ, ಯಾವ ರೀತಿಯಲ್ಲಿ ನೀನು ನನ್ನ ಈ ಒಂದು ವಿರಾಟ್ ಸ್ವರೂಪವನ್ನ ಕಂಡೆಯೋ ಆ ರೀತಿಯಲ್ಲಿ ನೀನು ಬೇರೆ ಯಾವ ದಾರಿಯಲ್ಲಿಯೂ ಹೊರಟಿದ್ರು ಕೂಡ ನನ್ನನ್ನ ಕಾಣೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅಂದ್ರೆ ಇಲ್ಲಿ ಪರಮಾತ್ಮ ಹೇಳೋದು, ನೀನು ನನ್ನ ಭಕ್ತನಾಗಿದ್ದರಿಂದ, ನೀನು ನನ್ನಲ್ಲಿ ಆತ್ಮ ನಿವೇದನೆಯನ್ನ ಮಾಡಿಕೊಂಡಿದ್ದರಿಂದ, ನೀನು ನನ್ನನ್ನೇ ಗುರು ಎಂದು ನಂಬಿದ್ರಿಂದ ನಿನಗೆ ನನ್ನ ಈ ಸ್ವರೂಪವನ್ನ ತೋರಿಸಿಕೊಟ್ಟಿದ್ದೇನೆ. ಅನೇಕ ಜನ ವೇದಗಳನ್ನ ಕಲಿತು ಅಥವಾ ತಪಸ್ಸನ್ನು ಮಾಡಿ ಅಥವಾ ದಾನಗಳನ್ನು ಮಾಡಿ ಅಥವಾ ಯಜ್ಞ ಯಾಗಾದಿಗಳನ್ನ ನೆರವೇರಿಸಿಕೊಂಡು ನನ್ನನ್ನ ಕಾಣಲು ಉತ್ಸುಕರಾಗಿದ್ರೂ ಕೂಡ ಅವರಿಗೆ ಇಂತಹ ಒಂದು ದರ್ಶನ ಸಿಗೋಲ್ಲ. ನಿನಗೆ ಮಾತ್ರ ಇಂತಹ ಒಂದು ದರ್ಶನವನ್ನು ನಾನು ನೀಡಿದ್ದೇನೆ. ಯಾಕೆಂತಂದ್ರೆ ನೀನು ನನ್ನ ಪರಮ ಭಕ್ತ. ಆ ಭಕ್ತನಾಗಿರುವ ಕಾರಣದಿಂದಾಗಿ ನಿನಗೆ ನಾನು ಈ ಒಂದು ರೂಪದ ದರ್ಶನವನ್ನ ಮಾಡಿಕೊಟ್ಟಿದ್ದೇನೆ. ನಿನ್ನನ್ನು ಬಿಟ್ಟು ಯಾರು ಇಂತಹ ದರ್ಶನವನ್ನ ಪಡೆದವರಿಲ್ಲ. ಇಲ್ಲಿ ಒಂದೊಂದು ಪದಕ್ಕೂ ವಿವರಗಳನ್ನ ಕೊಡ್ತಾರೆ. ವೇದೈಹಿ, 4 ವೇದಗಳನ್ನ ಅಧ್ಯಯನ ಮಾಡೋದ್ರಿಂದ, ಅಥವಾ ತಪಸ್ಸು. ತಪಸ್ಸು ಅಂತಂದ್ರೆ ಚಾಂದ್ರಾಯಣ, ಕೃಚ್ಛ, ಹೀಗೆ ಬೇರೆ ಬೇರೆ ರೀತಿಯ ಅನೇಕ ತಪಸ್ಸುಗಳುಂಟು.
ಅವುಗಳನ್ನ ಮಾಡಿದ್ರೂ ಕೂಡ ಇಂತಹ ದರ್ಶನ ಸಿಗೋದು ಕಷ್ಟ. ದಾನ, ಗೋ, ಭೂಮಿ, ಹಿರಣ್ಯ ಇತ್ಯಾದಿ ದಶದಾನಗಳು ಪ್ರಸಿದ್ಧವಾಗಿವೆ. ಮನುಸ್ಮೃತಿಯಲ್ಲಿ ಅದರ ಬಗ್ಗೆ ವಚನ ಬಂದಿದೆ. ಅಂತಹ ದಾನಗಳನ್ನು ಮಾಡುವುದರಿಂದಲೂ ಕೂಡ ನಿನಗೆ ಈ ಒಂದು ದರ್ಶನ ಭಾಗ್ಯ ಸಿಗ್ತಾ ಇರಲಿಲ್ಲ. ಇಜ್ಯ ಅಂತಂದ್ರೆ ಯಜ್ಞ, ಪೂಜೆ ಇತ್ಯಾದಿಗಳು. ಆ ಯಜ್ಞ ಯಾಗಾದಿಗಳನ್ನ ಮಾಡಿದ್ರು ಕೂಡ ನಿನಗೆ ಇಂತಹ ಒಂದು ದರ್ಶನ ಸಿಗ್ತಾ ಇರಲಿಲ್ಲ. ಆದ್ದರಿಂದ ನೀನು ನಿಜಕ್ಕೂ ನನ್ನ ಭಕ್ತನಾದ್ದರಿಂದ ಈ ಒಂದು ದರ್ಶನ ಸಾಧ್ಯವಾಯಿತು ನಿನಗೆ. ಅದು ಮುಖ್ಯವಾದ ವಿಷಯ. ಹಾಗೆ ಇದು ಕಠೋಪನಿಷತ್ತಿನಲ್ಲಿ ಬರುವಂತಹ ಒಂದು ಮಂತ್ರವನ್ನ ತುಂಬಾ ಸೂಕ್ತವಾಗಿ ಪ್ರತಿನಿಧಿಸುತ್ತೆ. ಕಠೋಪನಿಷತ್ತಿನ ಮಂತ್ರ ಹಿಂದೆ ಕೂಡ ನಾವು ಕೇಳಿದ್ದೀವಿ. ನಾಯಮಾತ್ಮ ಪ್ರವಚನೇನ ಲಭ್ಯ. ಈ ಆತ್ಮ ಪರಮಾತ್ಮ ಪ್ರವಚನಗಳಿಂದ ಸಿಗೋದಿಲ್ಲ. ನ ಮೇಧಯ, ಬುದ್ಧಿಯಿಂದಲೂ ಸಿಗೋದಿಲ್ಲ. ನ ಬಹುನಾ ಶ್ರುತೇನ, ಎಲ್ಲ ಪುರಾಣ, ವೇದ, ದರ್ಶನಗಳು ಇವುಗಳನ್ನೆಲ್ಲ ಬರೀ ಓದಿಕೊಂಡಿರೋದ್ರಿಂದಲೂ ಕೂಡ ಈ ಒಂದು ಆತ್ಮದ ದರ್ಶನ ಭಾಗ್ಯ ಸಿಗೋದಿಲ್ಲ. ಎಂ ಏವ ಏಷ ವೃಣುತೆ ತೇನ ಲಭ್ಯ. ಈ ಪರಮಾತ್ಮ ಯಾರನ್ನ ತನ್ನ ಭಕ್ತನನ್ನಾಗಿಸಿಕೊಂಡು ಅವನಿಗೆ ದರ್ಶನವನ್ನ ಕೊಡಬೇಕು ಅಂತ ಇಚ್ಛಿಸ್ತಾನೋ ಅಂತಹ ಆರಿಸಿದ ವ್ಯಕ್ತಿಗೆ ಮಾತ್ರ ಇಂತಹ ಒಂದು ಭಾಗ್ಯ ಅವನೇ ಕರುಣಿಸ್ತಾನೆ. ಎಂ ಏವ ಏಷ ವೃಣುತೆ ತೇನ ಲಭ್ಯ. ಯಾರು ಆ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೋ ಅಂತಹವರಿಗೆ ಮಾತ್ರ ಈ ಆತ್ಮದರ್ಶನ ಭಾಗ್ಯ ಸಿಗುತ್ತೆ. ತಸ್ಯ ಏಷ ಆತ್ಮ ವಿವೃಣುತೆ ತನುಂ ಸ್ವಾಂ. ಅಂತಹ ವ್ಯಕ್ತಿಗೆ ಮಾತ್ರ, ಫಾರ್ ದ ಚೂಸನ್ ಪರ್ಸನ್, ಫಾರ್ ದ ಚೋಸನ್ ಭಕ್ತ, ಡಿವೋಟಿ ಅಲೋನ್, he will give a glimpse of his reality. ವಿವೃಣತೆ ತನುಂ ಸ್ವಾಂ. ತನ್ನ ಸ್ವರೂಪವನ್ನ ನೋಡೋದಕ್ಕೆ ಕ್ಷಣಕಾಲ ಮಾತ್ರವಾದರೂ ಆ ದೃಶ್ಯವನ್ನ ಲಭಿಸುವ ಹಾಗೆ ಮಾಡ್ತಾನೆ. ತುಂಬಾ ಸುಂದರವಾದಂತಹ ಮಂತ್ರ ಕಠೋಪನಿಷತ್ತದು. ಆ ಮಂತ್ರದ ಒಳ ಅರ್ಥವನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ನೇರವಾಗಿ ಹೇಳ್ತಾ ಇದ್ದಾನೆ. ನಾಹಂ ವೇದೈರ್ನ ತಪಸ ನ ದಾನೇನ ನ ಚ ಇಜ್ಯಯ ಶಕ್ಯಃ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನ್ ಅಸಿ ಮಾಂ ಯಥಾ. ಇದು ಒಬ್ಬ ವ್ಯಕ್ತಿಯ ಭಕ್ತಿಯ ಪರಾಕಾಷ್ಠೆಯ ಕಾರಣದಿಂದ ಒದಗಿ ಬರುವಂತಹ ಸಂದರ್ಭ. ಆ ಭಕ್ತಿಯ ಕಾರಣದಿಂದಾಗಿ ಪರಮಾತ್ಮನೇ ಅವನಿಗೆ ಈ ಕಾರುಣ್ಯವನ್ನ ಸಂಪಾದಿಸಿಕೊಟ್ಟಿರ್ತಾನೆ ಅನ್ನೋ ಮಾತು ತುಂಬಾ ಸುಂದರವಾದಂತಹ ಮಾತು. ಅದನ್ನೇ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಮತ್ತೆ ಹೇಳ್ತಾನೆ. ಭಕ್ತ್ಯಾತು ಅನನ್ಯಯ ಶಕ್ಯ ಅಹಂ ಏವಂ ವಿಧಃ ಅರ್ಜುನ. ಎಲೈ ಅರ್ಜುನನೇ, ಅಹಂ ಏವಂ ವಿಧಃ ಶಕ್ಯ, ಈ ರೀತಿಯಲ್ಲಿ ನನ್ನನ್ನು ಕಾಣೋದಕ್ಕೆ ಪೂರಕವಾದದ್ದು ಭಕ್ತ್ಯ ತು ಅನನ್ಯಯ, ಅನನ್ಯಯ ಭಕ್ತ್ಯ. ಅನನ್ಯಯ ಅದಕ್ಕೆ ಸಮಾನವಿಲ್ಲದಂತಹ, ಉಪಮಾನದ ಯಾವುದೇ ಒಂದು ಸಂದರ್ಭ ಇಲ್ಲದಂತಹ ಇಂತಹ ಅತ್ಯಂತ ಉತ್ಕೃಷ್ಟವಾದ ಭಕ್ತಿಯ, ಅನನ್ಯವಾದ ಭಕ್ತಿಯ ಕಾರಣದಿಂದಲೇ ಇದು ಸಿದ್ಧಿಸುತ್ತದೆ. ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಪರಂತಪ, ಎಲೈ ಶತ್ರುಗಳನ್ನ ನಾಶ ಮಾಡಬಲ್ಲ ಅರ್ಜುನನೇ, ಈ ಎಲ್ಲಕ್ಕೂ ಕಾರಣ ಆ ಪರಮ ಭಕ್ತಿಯೇ. ಯಾವ್ಯಾವುದಕ್ಕೆ? ಜ್ಞಾತುಂ ಅರಿಯೋದಿಕ್ಕೆ, ದ್ರಷ್ಟುಂ ನೋಡೋದಿಕ್ಕೆ. ಹೇಗೆ ನೋಡೋದಕ್ಕೆ? ತತ್ವೇನ ತಾತ್ವಿಕವಾಗಿ ಅರ್ಥ ಮಾಡಿಕೊಳ್ಳೋದಿಕ್ಕೆ, ಹಾಗೂ ಪ್ರವೇಷ್ಟುಂಚ ನನ್ನನ್ನ ಸೇರಿಕೊಳ್ಳಲು. ಈ ಮೂರೂ ವಿಚಾರಗಳನ್ನು ಇಲ್ಲಿ ಒಟ್ಟಿಗೆ ಕೃಷ್ಣ ಪರಮಾತ್ಮ ಪ್ರಸ್ತಾಪಿಸ್ತಾ ಇದ್ದ. ಇಲ್ಲಿ ನಾವು ಕಾಣೋದು ಅನನ್ಯಯ ಭಕ್ತಿಯ. ಈ ಭಕ್ತಿ
ತ್ರಿಕರಣ ಪೂರ್ವಕವಾಗಿ ವಾಸುದೇವನನ್ನ ಬಿಟ್ಟು ಬೇರೆ ಯಾರನ್ನು ಆಶ್ರಯಿಸಬಾರದು. ಅದು ಅನನ್ಯ ಭಕ್ತಿ. ಸರ್ವೈಹಿ ಅಭಿಕರಣೈಹಿ ವಾಸುದೇವಾತ್ ಅನ್ಯತ್ ನ ಉಪಲಭ್ಯತೆ ಯಯ ಸಾ ಅನನ್ಯ ಭಕ್ತಿ. ಇದು ಆಚಾರ್ಯ ಶಂಕರರ ವಿವರಣೆ. ಆ ಮಾತು ಕೇಳಿ. ಸರ್ವೈಹಿ ಅಭಿಕರಣೈಹಿ, ನಮ್ಮ ಎಲ್ಲ ಕರ್ಣಗಳಿಂದ, ಕರ್ಣಗಳು ಅಂತಂದ್ರೆ ಅಂತಃಕರಣ ಮತ್ತು ಬಾಹ್ಯಕರಣಗಳು, ಅವೆರಡರ ಮೂಲಕವೂ ಕೂಡ ವಾಸುದೇವಾತ್ ಅನ್ಯತೆ, ಆ ವಸುದೇವ ಕೃಷ್ಣನನ್ನ ಬಿಟ್ಟು ನ ಉಪಲಭ್ಯತೆ ಯಯ, ಯಾರು ಸಿಗಲಾರರೋ ಅಂತಹ ಭಕ್ತಿಯನ್ನ, ಬೇರೆ ಯಾರನ್ನೂ ಯಾರು ಆಶ್ರಯಿಸೋದಿಲ್ಲವೋ ಅಂತಹ ಭಕ್ತಿಯನ್ನ ಕುರಿತು ಇಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಭಕ್ತ್ಯಾ ತ್ವನನ್ಯಯ ಶಕ್ಯ ಅಹಂ ಏವಂ ವಿಧಃ ಅರ್ಜುನ ನಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ನಾತುಂ ಶಾಸ್ತ್ರಗಳಿಂದ ತಾತ್ವಿಕವಾಗಿ ತಿಳಿಯೋದಕ್ಕೆ, ದ್ರಷ್ಟುಂ ತಾತ್ವಿಕವಾಗಿ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ, ಪ್ರವೇಷ್ಟುಂ ತಾತ್ವಿಕವಾಗಿ ಅವನಲ್ಲಿ ಐಕ್ಯವಾಗೋದಿಕ್ಕೆ ಸಾಧ್ಯವಾಗೋದು ಈ ಅನನ್ಯವಾದ ಭಕ್ತಿ. ಆದ್ದರಿಂದ ಭಕ್ತಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯ ಇದೆ. ಇದನ್ನ ತುಂಬಾ ಸುಂದರವಾಗಿ ಮುಂದಿನ ಅಧ್ಯಾಯದಲ್ಲಿ ಈ ಭಕ್ತಿಯ ಪರಾಕಾಷ್ಠೆಯ ಬಗ್ಗೆ ಹೇಳ್ತಾನೆ. ಅರ್ಜುನನ ಪ್ರಶ್ನೆಯೊಂದಕ್ಕೆ ಉತ್ತರ ರೂಪವಾಗಿ ಕೃಷ್ಣ ಪರಮಾತ್ಮ ಮುಂದಿನ ಅಧ್ಯಾಯದಲ್ಲಿ. ಶ್ಲೋಕ ನೋಡಿ, ತುಂಬಾ ಸುಂದರವಾದಂತಹ ಶ್ಲೋಕ. ಭಕ್ತ್ಯಾತು ಅನನ್ಯಯ ಶಕ್ಯ ಅಹಂ ಏವಂ ವಿಧಃ ಅರ್ಜುನ ನಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಈ ಮೂರೂ ವಿಚಾರಗಳಿಗೆ ಕಾರಣೀಭೂತವಾದದ್ದು ಅನನ್ಯವಾದ ಭಕ್ತಿ. ಯಾವ ಮೂರು? ತಿಳ್ಕೊಳ್ಳೋದು, ನೋಡೋದು ಮತ್ತು ಅದರಲ್ಲಿ ಲೀನವಾಗೋದು. ಈ ಮೂರಕ್ಕೂ ಕೂಡ ಕಾರಣ ಅನನ್ಯಯ ಭಕ್ತಿಯ, ಅತ್ಯಂತ ಶ್ರೇಷ್ಠವಾದ, ಬೇರೆ ಯಾರನ್ನೂ ಆರಾಧಿಸದೆ ಆ ವಾಸುದೇವ ಕೃಷ್ಣನನ್ನ ಮಾತ್ರ ಆರಾಧಿಸ್ತಾ ಯಾವ ಮನಸ್ಸು ಕರ್ಣಗಳು ಅವನಲ್ಲೇ ಯುಕ್ತವಾಗಿರುತ್ತವೆಯೋ ಅಂತಹ ವ್ಯಕ್ತಿ ಈ ಮೂರನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ಅತ್ಯಂತ ತಾತ್ವಿಕವಾಗಿ ಆ ಪರಮಾತ್ಮನನ್ನ ತಿಳಿದುಕೊಳ್ಳೋ ಕೆಲಸ, ತಾತ್ವಿಕವಾಗಿ ಅವನ ದರ್ಶನವನ್ನ ಪಡೆಯುವಂತಹ ಕೆಲಸ, ತಾತ್ವಿಕವಾಗಿ ಅವನಲ್ಲಿ ಲೀನವಾಗುವಂತಹ ಕೆಲಸ. ಈ ಮೂರನ್ನು ಕೂಡ ಆ ಅನನ್ಯವಾದಂತಹ ಭಕ್ತಿ ಮಾತ್ರ ಮಾಡಬಲ್ಲದ್ದು, ಬೇರೆ ಯಾವುದೂ ಅಲ್ಲ. ಅದನ್ನ ಇಲ್ಲಿ ಕೃಷ್ಣ ಪರಮಾತ್ಮನೇ ಹೇಳ್ಕೊಂಡಿದ್ದ. ತುಂಬಾ ಸುಂದರವಾದಂತಹ ಮಾತು. ಭಕ್ತ್ಯಾತು ಅನನ್ಯಯ ಶಕ್ಯ ಅಹಂ ಏವಂ ವಿಧಃ ಅರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಸುಂದರವಾದಂತಹ ಮಾತುಗಳು. ಮುಂದಿನ ಶ್ಲೋಕ ನೋಡಿ. ಇದು ಈ ಅಧ್ಯಾಯದ ಅಂತ್ಯಭಾಗ, ಅಂದ್ರೆ ಕಡೆಯ ಶ್ಲೋಕ. ಮತ್ಕರ್ಮ ಕೃತ್ ಮತ್ ಪರಮಃ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಹ ಸಹ ಮಾಂ ಏತಿ ಪಾಂಡವ. ಎಲೈ ಪಾಂಡುನಂದನ ಅರ್ಜುನ, ಸಹ ಮಾಂ ಏತಿ, ಅವನು ನನ್ನನ್ನ ಸೇರಿಕೊಳ್ತಾನೆ. ಯಾರು? ಯಹ, ಯಾರು? ಮತ್ಕರ್ಮ ಕೃತ್, ನನ್ನ ಕೆಲಸಗಳನ್ನ ಮಾಡ್ತಾ ಇರ್ತಾನೆಯೋ, ಅಂದ್ರೆ ನನ್ನನ್ನ ಕುರಿತ ಉಪಾಸನೆ, ನನ್ನ ಕುರಿತಾದಂತಹ ಭಕ್ತಿ ಪೂರ್ವಕವಾದಂತಹ ಎಲ್ಲ ಕೆಲಸಗಳನ್ನ ಯಾರು ಮಾಡ್ತಾನೋ ಅಂತವನು. ಮತ್ ಪರಮಃ, ನನ್ನನ್ನ ಯಾರು ಪರಮಗತಿ ಅಂತ ಭಾವಿಸಿಕೊಳ್ತಾನೆಯೋ ಅಂತಹ ವ್ಯಕ್ತಿ ಮತ್ ಪರಮಃ. ಮತ್ ಭಕ್ತಃ, ನನ್ನ ಭಕ್ತನೇ ಆಗಿರ್ತಾನೆಯೋ. ಸಂಗವರ್ಜಿತ, ಸಂಘ ಅಂತಂದ್ರೆ ಇಲ್ಲಿ ನಿತ್ಯ ಅನಿತ್ಯ ವಿವೇಕವನ್ನ ಮನಸ್ಸಿನಲ್ಲಿ ತುಂಬಿಕೊಂಡವನಾಗಿ, ಯಾವ ಅನಿತ್ಯ ವಸ್ತುಗಳ ಬಗ್ಗೆ ತಾತ್ಸಾರ ಭಾವವನ್ನು ಹೊಂದಿರ್ತಾನೆಯೋ
ಅವುಗಳ ಸಂಘದಲ್ಲಿ ರಮಿಸೋದಿಲ್ಲವೋ ಅವನ ಮನಸ್ಸು ಅಂತಹ ಒಂದು ಸಂಘವರ್ಜಿತನಾದ ವ್ಯಕ್ತಿ. ಸಂಘ ವರ್ಜಿತ. ಸಂಘ ಅಂತಂದ್ರೆ ಇಲ್ಲಿ ನಮ್ಮ ಮನಸ್ಸಿನ ಆಸೆಗಳಿಗೆ, ಲೌಕಿಕ ವಿಚಾರಗಳಿಗೆ ಮನಸ್ಸನ್ನ ಕೊಡುವಂತಹ ಒಂದು ಪ್ರಸಂಗ. ಅದನ್ನ ಬಿಟ್ಟವನಾಗಿ ಯಾರಿರ್ತಾನೆಯೋ ಅಂತಹ ವ್ಯಕ್ತಿ. ಒಂದೊಂದು ವಿಶೇಷಣವು ಕೂಡ ತುಂಬಾ ವಿಶಿಷ್ಟವಾದ ಅರ್ಥದಿಂದ ಕೂಡಿರುವಂಥದ್ದು. ಮತ್ ಕರ್ಮಕೃತ್ ಮತ್ ಪರಮಃ ಮತ್ ಭಕ್ತ ಸಂಘವರ್ಜಿತ. ಮತ್ತು ಈ 5ನೆಯ ವಿಶೇಷಣ ಎಲ್ಲಕ್ಕಿಂತ ಮುಖ್ಯವಾದದ್ದು. ಸರ್ವಭೂತೇಷು ನಿರ್ವೈರಃ. ಎಲ್ಲ ಪ್ರಾಣಿಗಳ ಬಗ್ಗೆಯೂ ವೈರ ಭಾವನೆಯನ್ನ ಹೊಂದಿಲ್ಲದಿರುವಂತಹ ವ್ಯಕ್ತಿ. ಯಾವುದರ ಮೇಲೂ ಹಾಗೆ ಸಾಧಿಸದಂತಹ ಒಂದು ಮಾನಸಿಕ ಔನ್ನತ್ಯ ಯಾವ ವ್ಯಕ್ತಿಯಲ್ಲಿ ಇರುತ್ತದೆಯೋ ಅಂತಹ ವ್ಯಕ್ತಿ ಸರ್ವಭೂತೇಷು ನಿರ್ವೈರಃ. ಯಾವುದೇ ಪ್ರಾಣಿಯ ಬಗ್ಗೆಯೂ ಒಂದು ರೀತಿಯ ಅಸಹ್ಯಕರ ಭಾವನೆಯನ್ನ ತಾಳದೆ, ವೈರ ಭಾವನೆಯನ್ನ ತಾಳದೆ, ದುಷ್ಟ ಭಾವನೆಯನ್ನ ತಾಳದೆ ಯಾವ ವ್ಯಕ್ತಿ ಜೀವಿಸ್ತಾ ಇದ್ದಾನೆಯೋ ಅವನು ಮಾಂ ಏತಿ, ನನ್ನನ್ನೇ ಸೇರ್ತಾನೆ. ಎಲೈ ಪಾಂಡುನಂದನ, ಎಲೈ ಅರ್ಜುನ, ಈ ಮಾತನ್ನು ನೆನಪಿಟ್ಕೋ. ಒಂದು ಮಾತನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಅಧ್ಯಾಯದ ಕಡೆಯ ಶ್ಲೋಕ ಅದು ತುಂಬಾ ಪ್ರಮುಖವಾದ ಅರ್ಥವನ್ನ ಒಳಗೊಂಡಿರುತ್ತೆ. ನೀವು ಯಾವುದೇ ಅಧ್ಯಾಯವನ್ನ ನೋಡಿದ್ರು ಕೂಡ ಆ ಕಡೆಯ ಶ್ಲೋಕ ತುಂಬಾ ಸೂಕ್ತವಾದ ರೀತಿಯಲ್ಲಿ ಆ ಒಂದು ಅಧ್ಯಾಯದ ಎಲ್ಲ ವಿಚಾರಗಳನ್ನ ಸಾರಭೂತವಾಗಿ ಸಂಗ್ರಹಿಸುತ್ತೆ ಅಂತ ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕು. ಇದನ್ನ ಆದ್ಯರಂಗಾಚಾರ್ಯರು, ಶ್ರೀರಂಗರು ತಮ್ಮ ಗೀತಾ ಗಾಂಭೀರ್ಯದಲ್ಲಿ ತುಂಬಾ ಚೆನ್ನಾಗಿ ಎತ್ತಿ ತೋರಿಸಿದ್ದಾರೆ. ಪ್ರತಿ ಅಧ್ಯಾಯದ ಕಡೆಯ ಶ್ಲೋಕ ಹೇಗೆ ಪ್ರಮುಖ ಭಾವನೆಗಳನ್ನ ಸಮಾಪನ ಶ್ಲೋಕದ ರೀತಿಯಲ್ಲಿ ಕೊಡುತ್ತೆ ಅಂತ ಅನ್ನೋದನ್ನ ಅವರು ಎಲ್ಲ ಆ ಶ್ಲೋಕಗಳನ್ನ ಪಟ್ಟಿ ಮಾಡಿ ಅದನ್ನ ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಸುಂದರವಾದಂತಹ ಒಂದು ಪಟ್ಟಿ ಅದು. ಹಾಗೆ ಈ ಶ್ಲೋಕ ಕೂಡ ಈ ಇಡೀ ಅಧ್ಯಾಯದಲ್ಲಿ ಬಂದಂತಹ ವಿಷಯಗಳನ್ನ ಸಾರಭೂತವಾಗಿ ನಮಗೆ ತಿಳಿಸಿಕೊಡುವಂತಹ ಒಂದು ಶ್ಲೋಕ. ಮತ್ತೊಮ್ಮೆ ನೋಡಿ. ಮತ್ ಕರ್ಮಕೃತ್ ಮತ್ ಪರಮಃ ಮತ್ ಭಕ್ತ ಸಂಘವರ್ಜಿತ ನಿರ್ವೈರ ಸರ್ವಭೂತೇಷು ಯಹ ಸಹ ಮಾಂ ಏತಿ ಪಾಂಡವ. ಇಲ್ಲಿಗೆ ಈ 55ನೇ ಶ್ಲೋಕದೊಡನೆ ಈ ಒಂದು ಅಧ್ಯಾಯ ಮುಗಿಯುತ್ತೆ. ಇದಕ್ಕೆ ಶಂಕರಾಚಾರ್ಯರು ಒಂದು ಮಾತನ್ನ ಹೇಳ್ತಾರೆ. ಅಧುನಾ ಸರ್ವಸ್ಯ ಗೀತಾಶಾಸ್ತ್ರಸ್ಯ ಸಾರಭೂತಃ ಅರ್ಥ. ಇಡೀ ಮಹಾಭಾರತದ ಭಾಗವಾದ ಈ ಭಗವದ್ಗೀತೆಯಲ್ಲಿ ಸಾರಭೂತಃ ಅರ್ಥ, ಅತ್ಯಂತ ಸಾರವಾದಂತಹ ಅದರ ಎಸೆನ್ಸ್ ಅಂತ ನಾವು ಏನ್ ಕರೀಬಹುದು ಆ ಭಾಗವನ್ನ ನಿಶ್ರೇಯಸಾರ್ಥ, ಪರಮ ನಿಶ್ರೇಯಸ್ಸಿಗೆ ಕಾರಣವಾದಂತಹ, ಲೌಕಿಕಕ್ಕಲ್ಲ ನಿಶ್ರೇಯಸಕ್ಕೆ ಕಾರಣವಾದಂತಹ ಅನುಷ್ಠೇಯತ್ವೇನ ಸಮುಚಿತ್ಯ ಉಚ್ಯತೆ. ಈ ಒಂದು ಶ್ಲೋಕ ಆ ನಿಶ್ರೇಯಸಕರವಾದಂತಹ ವಿಚಾರವನ್ನ ತುಂಬಾ ಸುಂದರವಾದ ರೀತಿಯಲ್ಲಿ ಸಾರಭೂತವಾಗಿ ಹೇಳಲ್ಪಟ್ಟಿದೆ. ಸಮುಚ್ಯತ್ಯ ಉಚ್ಯತೆ ಅಂತ ಶಂಕರಾಚಾರ್ಯರು ಈ ಒಂದು ಶ್ಲೋಕದ ಬಗ್ಗೆ ತಮ್ಮ ಮಾತನ್ನು ಹೇಳಿದ್ದಾರೆ. ತುಂಬಾ ಸುಂದರವಾದಂತಹ ಶ್ಲೋಕ. ಇಲ್ಲಿಗೆ ಈ ಅಧ್ಯಾಯ ಮುಗಿಯುತ್ತೆ. ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ವಿಶ್ವರೂಪ ದರ್ಶನ ಯೋಗೋ ನಾಮ ಏಕಾದಶೋಧ್ಯಾಯ. ತುಂಬಾ ಸುಂದರವಾದಂತಹ ಅಧ್ಯಾಯ. ನಾವು ಈ ಅಧ್ಯಾಯದ ಪ್ರಾರಂಭದಲ್ಲಿಯೇ ಇದರ ಬಗ್ಗೆ ಸಾಕಷ್ಟು ನೋಡಿದ್ವಿ. ಅಲ್ಲಿ ನಾವು ಹೇಳಿದಂತಹ ಮಾತು ಹೇಗೆ ಈ ಒಂದು ಅಧ್ಯಾಯದಲ್ಲಿ ಒಟ್ಟು 55 ಶ್ಲೋಕಗಳಲ್ಲಿ
ವಿರಾಟ್ ಸ್ವರೂಪವನ್ನ ಕುರಿತು ಮೊದಲ 4 ಶ್ಲೋಕಗಳು, ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನ ಕೊಟ್ಟಿದ್ದು ಉಳಿದ 4 ಶ್ಲೋಕಗಳು, 6 ಶ್ಲೋಕಗಳಲ್ಲಿ ಸಂಜಯ ಆ ವಿರಾಟ್ ಸ್ವರೂಪವನ್ನು ವರ್ಣನೆ ಮಾಡಿದ್ದು, ನಂತರ 3 ಹಂತಗಳಲ್ಲಿ ಅರ್ಜುನ ಆ ದಿವ್ಯ ಸ್ವರೂಪವನ್ನ ದರ್ಶನ ಮಾಡಿ ಅವನ ಮನಸ್ಸಿನಲ್ಲಿ ಉಂಟಾದ ಭಾವನೆಗಳನ್ನ ಸ್ಪಷ್ಟ ರೀತಿಯಲ್ಲಿ ಅಭಿವ್ಯಕ್ತಗೊಳಿಸಿದ್ದ. ಅರ್ಜುನನ ವಿವರಣೆ 15ರಿಂದ 28ನೇ ಶ್ಲೋಕದಲ್ಲಿ ಮೊದಲ ಬಾರಿ, 23ರಿಂದ 30ನೇ ಶ್ಲೋಕದ ತನಕ 2ನೇ ಸಲ, ಮತ್ತೆ 35ರಿಂದ 45ರಲ್ಲಿ ಅರ್ಜುನ ಅದೇ ವಿಚಾರಗಳನ್ನ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಹೇಳ್ತಾನೆ. ಆ ಕೌರವರ ನಾಶವನ್ನ ಕುರಿತು, ಅದರಿಂದ ಅವನ ಮನಸ್ಸಿಗೆ ಉಂಟಾದ ಆಘಾತವನ್ನ ಕುರಿತು ಅಲ್ಲಿ ಹೇಳ್ಕೊಳ್ತಾನೆ. 31ರಿಂದ 34ರಲ್ಲಿ ಕೃಷ್ಣ ತನ್ನ ಉತ್ತರವನ್ನು ಕೊಡ್ತಾನೆ ಅರ್ಜುನನಿಗೆ. ನಂತರ 46ರಿಂದ 55ರವರೆಗೆ ತನ್ನ ಮೂಲ ರೂಪಕ್ಕೆ ಹೋಗಿ ಸ್ವಗಂ ರೂಪಂ ತೋರಿಸಿಕೊಳ್ತಾನೆ ಕೃಷ್ಣ ಪರಮಾತ್ಮ, ಮತ್ತು ಭಕ್ತಿಯ ಮಹಿಮೆಯನ್ನ ಮತ್ತೆ ಪುನಃ ಪ್ರಸ್ತಾಪ ಮಾಡ್ತಾನೆ. ಭಕ್ತಿಯ ಬಗ್ಗೆ ನಾವು ಅನೇಕ ಶ್ಲೋಕಗಳನ್ನು ನೋಡಿದ್ದೀವಿ ಇಲ್ಲಿಯ ತನಕ ಭಗವದ್ಗೀತೆಯ ಅನೇಕ ಸಂದರ್ಭಗಳಲ್ಲಿ ಭಕ್ತಿಯ ಪರಾಕಾಷ್ಠೆಯನ್ನ ನಾವು ಕಂಡಿದ್ದೀವಿ. ನಾವು 6ನೇ ಶ್ಲೋಕದಲ್ಲಿ 6ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಪ್ರಶಾಂತಾತ್ಮ ವಿಗತವೀ ಬ್ರಹ್ಮಚಾರಿ ವ್ರತೆ ಸ್ಥಿತ ಮನಸ್ಸಂಯಮ ಮಚ್ಚಿತ್ತ ಯುಕ್ತ ಆಸೀತ ಮತ್ಪರಃ. ನನ್ನನ್ನೇ ಧ್ಯಾನ ಮಾಡಬೇಕು ಅಂತ 6ನೇ ಅಧ್ಯಾಯದಲ್ಲಿ ಹೇಳಿದ್ದ ಕೃಷ್ಣ ಪರಮಾತ್ಮ. ಹಾಗೆಯೇ ಪ್ರಯತ್ನ ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂ ಗತಿಂ ಅಂತಲೂ ಹೇಳ್ತಾ, ಹೀಗೆ ಅನೇಕ ಸಂದರ್ಭಗಳಲ್ಲಿ 5ನೇ ಅಧ್ಯಾಯದಲ್ಲೂ ಕೂಡ ಈ ಭಕ್ತಿಯೋಗದ ಮಾತನ್ನ ಹೇಳಿದ್ದ. ಕಾಯೇನ ಮನಸಾ ಬುದ್ಧ್ಯ ಕೇವಲೈಹಿ ಇಂದ್ರಿಯೈಹಿ ಅಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ಮ ಆತ್ಮಶುದ್ಧಯೇ ಅಂತ ಅಲ್ಲಿ ಕರ್ಮಯೋಗದ ಬಗ್ಗೆ ಹೇಳಿದ್ದ. ಇಲ್ಲಿ ಎಲ್ಲ ಕಡೆಯೂ ಕೂಡ ಭಕ್ತಿಯ ಒಂದು ಸ್ಪರ್ಶ ಇಲ್ಲದೆ ಇದ್ರೆ ಮನುಷ್ಯ ಈ ಬೇರೆ ಬೇರೆ ಹಂತಗಳಿಗೆ ಹೋಗೋದಿಕ್ಕೆ ತುಂಬಾ ಕಷ್ಟವಾಗುತ್ತೆ ಅಂತ ನಾವು ಮಾತನ್ನ ಅಲ್ಲಲ್ಲಿ ಕೃಷ್ಣ ಪರಮಾತ್ಮ ತೋರಿಸಿಕೊಟ್ಟಿದ್ದ. ಅದನ್ನೇ ಮುಂದುವರಿಸಿಕೊಂಡು ಈ ಮುಂದಿನ ಅಧ್ಯಾಯದಲ್ಲಿ ಅರ್ಜುನನ ಒಂದು ನೇರ ಪ್ರಶ್ನೆಗೆ ಕೃಷ್ಣ ಹೆಚ್ಚಿನ ವಿವರಗಳನ್ನ ನೀಡ್ತಾನೆ. ಈ 12ನೇ ಅಧ್ಯಾಯವನ್ನ ಈಗ ನೋಡೋಣ. 12ನೇ ಅಧ್ಯಾಯ ಒಂದು ಭಕ್ತಿಯ ಸ್ವರೂಪಕ್ಕೆ ಒಂದು ಉತ್ತಮವಾದಂತಹ ವ್ಯಾಖ್ಯಾನವನ್ನ ಕೊಟ್ಟಿರುವಂತಹ ಒಂದು ಅಧ್ಯಾಯ. ಯಾಕೆಂತಂದ್ರೆ ಇದು ತುಂಬಾ ಚಿಕ್ಕ ಅಧ್ಯಾಯವಾದರೂ ಕೂಡ ಇಲ್ಲಿ ತುಂಬಾ ಹೆಚ್ಚಿನ ಅರ್ಥವನ್ನ ನಾವು ಕಾಣ್ತೀವಿ. ಇಲ್ಲಿ ಇರೋದು ಕೇವಲ 20 ಶ್ಲೋಕಗಳು. ಆ 20 ಶ್ಲೋಕಗಳಲ್ಲಿ ಸುಮಾರು 17 ಶ್ಲೋಕಗಳನ್ನ ಅವನು ಭಕ್ತನ ಮನಸ್ಸಿನಲ್ಲಿ ಇರಬೇಕಾದಂತಹ ಗುಣಗಳ ಬಗ್ಗೆ ಮೀಸಲಿಡ್ತಾನೆ. 1 ಮತ್ತೆ 2 ಈ 2 ಶ್ಲೋಕಗಳಲ್ಲಿ ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ, ಅದಕ್ಕೆ ಕೃಷ್ಣ ಒಂದು ಉತ್ತರ ಕೊಡ್ತಾನೆ. 3ರಿಂದ 12ನೇ ಶ್ಲೋಕಗಳಲ್ಲಿ ಒಟ್ಟು 9 ಶ್ಲೋಕಗಳಲ್ಲಿ ಭಕ್ತಿಯ 5 ಪ್ರಭೇದಗಳನ್ನ ತೋರಿಸ್ಕೊಡ್ತಾನೆ. ಪ್ರಸಾದ ಬುದ್ಧಿ, ಈಶ್ವರ ಅರ್ಪಣ ಬುದ್ಧಿ, ಇಷ್ಟ ದೇವತಾ ಉಪಾಸನ, ವಿರಾಟ್ ಉಪಾಸನ ಮತ್ತೆ ಅಕ್ಷರ ಉಪಾಸನ. ಈ 5 ರೀತಿಯ ಭಕ್ತಿ ಯೋಗವನ್ನ ಕುರಿತು ಈ 9 ಶ್ಲೋಕಗಳಲ್ಲಿ ನಮಗೆ ಪರಿಚಯ ಮಾಡಿಕೊಡ್ತಾನೆ ಕೃಷ್ಣ ಪರಮಾತ್ಮ. ಹಾಗೆಯೇ ಅತ್ಯಂತ ಉತ್ಕೃಷ್ಟನಾದಂತಹ ಭಕ್ತ, ಅವನಲ್ಲಿ ನಾವು ಕಾಣಬೇಕಾದಂತಹ ಗುಣಗಳು ಯಾವುದು ಅಂತ ಅನ್ನೋದನ್ನ 13ರಿಂದ 19ನೇ ಶ್ಲೋಕಗಳಲ್ಲಿ ತೋರಿಸ್ಕೊಡ್ತಾನೆ. ಮತ್ತೆ 20ನೇ ಶ್ಲೋಕದಲ್ಲಿ ಅಂತ್ಯದಲ್ಲಿ ಈ ಒಂದು ವಿವರಗಳನ್ನ ಕುರಿತು ಸಮಾಪನ ಶ್ಲೋಕವನ್ನು ಕೊಟ್ಟಿದ್ದಾನೆ. ತುಂಬಾ ಸುಂದರವಾದಂತಹ ರೀತಿಯಲ್ಲಿ ಅವನು ಇದನ್ನ ಸಮಾಪನಗೊಳಿಸ್ತಾನೆ ಆ 20ನೇ ಶ್ಲೋಕದಲ್ಲಿ. ಇಲ್ಲಿ ಸಾಕಾರ ಮತ್ತು ನಿರಾಕಾರ ಉಪಾಸನೆಗಳನ್ನ ಕುರಿತು ಅಥವಾ ಸಗುಣ ನಿರ್ಗುಣ ಈ ಉಪಾಸನೆಗಳನ್ನ ಕುರಿತು
ಅನೇಕ ವಿಚಾರಗಳನ್ನ ನಾವು ತಿಳಿದುಕೊಳ್ಳೋದಕ್ಕೆ ಶಕ್ತರಾಗ್ತೀವಿ. ಅರ್ಜುನ ಉವಾಚ. ಇಲ್ಲಿ ಈ 12ನೇ ಅಧ್ಯಾಯಕ್ಕೆ ಭಕ್ತಿ ಯೋಗ ಅಂತ ಕರೀತಾರೆ. ಈ ಭಕ್ತಿ ನಾವು ಬೇರೆ ಬೇರೆ ಕಡೆಗಳಲ್ಲಿ ಪ್ರಾಯಶಃ 2ನೇ ಅಧ್ಯಾಯದಿಂದ ಇಲ್ಲಿ ತನಕ ಮತ್ತೆ ಪ್ರತಿ ಉಳಿದ ಅಧ್ಯಾಯಗಳಲ್ಲಿಯೂ ಕೂಡ ಭಕ್ತಿಯ ಬಗ್ಗೆ ವಿವೇಚನೆ ಬಂದೇ ಇದೆ. ಆದ್ರೆ ಈ ಒಂದು ಅಧ್ಯಾಯಕ್ಕೆ ಭಕ್ತಿ ಯೋಗ ಅಂತ ಯಾಕೆ ಬರೋದಕ್ಕೆ ಕಾರಣ ಅಂತಂದ್ರೆ, ಈ 5 ರೀತಿಯ ಭಕ್ತಿಗಳ ಬಗ್ಗೆ ಇಲ್ಲಿ ಮೊದಲ ಬಾರಿಗೆ ವಿವರಣೆಯನ್ನು ನಾವು ಕಾಣ್ತೀವಿ. ಯೋ ಭಕ್ತ ಸಮೇ ಪ್ರಿಯ ಅಂತ ಅಂತ್ಯವಾಗುವ ಶ್ಲೋಕಗಳಲ್ಲಿ ಆ ಭಕ್ತನ ಗುಣಗಳ ವಿವರಣೆಯನ್ನ ನಾವಿಲ್ಲಿ ಕಾಣ್ತೀವಿ. ನಮಗೆ ಈ ಸಾಹಿತ್ಯದಲ್ಲಿ ಅಂದ್ರೆ ಈ ಭಕ್ತಿಯೋಗದ ಬಗ್ಗೆ ಇರುವಂತಹ 2 ಪ್ರಮುಖ ಗ್ರಂಥಗಳಲ್ಲಿ, ಒಂದು ನಾರದ ಭಕ್ತಿ ಸೂತ್ರ, ಇನ್ನೊಂದು ಶಾಂಡಿಲ್ಯ ಭಕ್ತಿ ಸೂತ್ರ. ಅದಕ್ಕೂ ಮತ್ತೆ ಈ ಒಂದು ವಿಭಾಗಕ್ಕೂ ನಮಗೆ ತುಂಬಾ ಸಾಮ್ಯಗಳನ್ನು ನಾವು ಕಾಣ್ತೀವಿ. ಶಾಂಡಿಲ್ಯ ಒಬ್ಬ ಮಹರ್ಷಿ, ಅವನು ಕೂಡ ಗೋತ್ರ ಪ್ರವರ್ತಕ. ನಾರದ ಒಬ್ಬ ಶ್ರೇಷ್ಠ ಮುನಿ. ಇವರಿಬ್ಬರೂ ಕೂಡ ಭಕ್ತಿಯ ಬಗ್ಗೆ ತಮ್ಮ ವಿಚಾರಗಳನ್ನ 2 ಸುಂದರವಾದಂತಹ ಸೂತ್ರಪ್ರಾಯವಾದ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಅಲ್ಲಿ ನಾವು ಕಾಣುವಂತಹ ಯಾವ ಒಂದು ಭಕ್ತಿಯ ಪರಾಕಾಷ್ಠೆ ಇದೆ, ಅಂದರೆ ತಮ್ಮನ್ನ ತಾವು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ಳುವಂತಹ ಸ್ಥಿತಿ, ಅದರ ಅನೇಕ ವಿಚಾರಗಳನ್ನು ನಾವು ಈ ಒಂದು ಅಧ್ಯಾಯದಲ್ಲಿಯೂ ಕೂಡ ಕಾಣ್ತೀವಿ. ತುಂಬಾ ಸುಂದರವಾದಂತಹ ಅಧ್ಯಾಯ. ನೋಡೋಣ. ಅಥ 12ೋಧ್ಯಾಯ ಭಕ್ತಿಯೋಗ. ಅರ್ಜುನ ಉವಾಚ. ಏವಂ ಸತತಯುಕ್ತಾಯೇ ಭಕ್ತಾಃ ತ್ವಾಂ ಪರ್ಯುಪಾಸತೆ ಯೇ ಚ ಅಪಿ ಅಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ ತಮಾಃ. ಇಲ್ಲಿ ತರ ತಮ ಅನ್ನುವ ಪದಗಳನ್ನು ನಾವು ಹಿಂದೆ ಕಂಡಿದ್ವಿ. ಯೋಗವಿತ್, ಯೋಗವನ್ನ ಬಲ್ಲಂತಹ ವ್ಯಕ್ತಿ. ಯೋಗವಿತ್ ತರಹ, ಇಬ್ಬರು ವ್ಯಕ್ತಿಗಳನ್ನ ನಾವು ತುಲನೆ ಮಾಡುವಾಗ ಈ ಕಂಪೇರಿಟಿವ್ ಡಿಗ್ರಿ ಉಪಯೋಗಿಸ್ತೀವಿ. ಅವರಿಬ್ಬರ ಮಧ್ಯೆ ಯಾರು ಹೆಚ್ಚು ಶ್ರೇಷ್ಠರು. ಯೋಗವಿತ್ ತರಹ, ಯೋಗವಿತ್ ತಮಃ, ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳಿದ್ದಾಗ ಅವರಲ್ಲಿ ಯಾರು ಅತ್ಯಂತ ಶ್ರೇಷ್ಠರು ಅನ್ನೋ ಮಾತನ್ನ ನಾವು ತಿಳಿದುಕೊಳ್ಬೇಕಾದ್ರೆ ತಮಃ ಅನ್ನೋ ಪದವನ್ನ ಉಪಯೋಗಿಸ್ತೀವಿ. ಇದು ಸೂಪರ್ಲೇಟಿವ್ ಡಿಗ್ರಿ. ಆ ಒಂದು ದೃಷ್ಟಿಯಿಂದ ಅರ್ಜುನ ಕೇಳ್ತಾನೆ, ತೇಷಾಂ ಕೆ ಯೋಗವಿತ್ ತಮಾಹ, ಅವರಲ್ಲಿ ಯಾರು ಅತಿ ಹೆಚ್ಚಿನ ಶ್ರೇಷ್ಠತ್ವವನ್ನ ಪಡೆದವರು, ಯೋಗ ವಿಷಯದಲ್ಲಿ ಯೋಗದ ಬಗ್ಗೆ ಹೆಚ್ಚು ತಿಳಿದವರು ಯಾರು. ಏವಂ ಸತತಯುಕ್ತಾಯೇ ಭಕ್ತಾಃ ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ ತಮಾಃ. ಇಲ್ಲಿ 2 ರೀತಿಯ ಜನರನ್ನು ನಾವು ಕಾಣ್ತೇವೆ. ಒಂದು ಗುಂಪು ನಿನ್ನ ಭಕ್ತರು ಸತತವಾಗಿ ಯಾವಾಗಲೂ ಕೂಡ ನಿನ್ನ ಚಿಂತನೆಯಲ್ಲಿಯೇ ತಮ್ಮ ಕಾಲವನ್ನ ಕಳೆಯುವಂತಹ ವ್ಯಕ್ತಿಗಳು. ಏವಂ, ಈ ರೀತಿಯಲ್ಲಿ ಸತತ ಯುಕ್ತಾಹ, ಯಾವಾಗಲೂ ನಿನ್ನನ್ನೇ ಕೂಡಿಕೊಂಡಿರುವಂತಹ ಭಕ್ತಾಹ ಯೇ ತ್ವಾಂ ಪರ್ಯುಪಾಸತೆ, ಯಾರು ನಿನ್ನನ್ನ ಉಪಾಸನೆ ಮಾಡ್ತಾರೆಯೋ. ಹಿಂದಿನ ಅಧ್ಯಾಯದಲ್ಲಿ ನಾವು ಆ ಪರಮಾತ್ಮನ ವಿರಾಟ್ ಸ್ವರೂಪವನ್ನ ಕಂಡ್ವಿ. ಅವನ ಚತುರ್ಭುಜ ವಿಷ್ಣು ರೂಪವನ್ನ ಕೂಡ ಕಂಡ್ವಿ. ಕೃಷ್ಣ ಪರಮಾತ್ಮನ ಅತ್ಯಂತ ಸುಂದರ ಮೂರ್ತಿಯ ರೂಪವನ್ನ ಕೂಡ ಕಂಡ್ವಿ. ಉಪಾಸನಾ ಭಾಗವಾಗಿ ಅದನ್ನೇ ಯಾರು ಉಪಾಸನೆ ಮಾಡ್ತಾ ಬಂದಿರ್ತಾರೆಯೋ ಅಂತಹ ಭಕ್ತರ ಬಗ್ಗೆ ಇಲ್ಲಿ ಕೃಷ್ಣನನ್ನ ಅರ್ಜುನ ಕೇಳ್ತಾ ಇದ್ದಾನೆ. ಒಂದು ಕಡೆ ನಿನ್ನ ಭಕ್ತರು ನಿನ್ನ ಸಗುಣ ರೂಪವನ್ನು,
ಕುರಿತು ಉಪಾಸನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಕ್ಷರಂ ಅವ್ಯಕ್ತಂ, ಅವ್ಯಕ್ತ ಸ್ವರೂಪ ಅಂದ್ರೆ ಅನ್ಮ್ಯಾನಿಫೆಸ್ಟ್ ಫಾರ್ಮ್, ನಿರ್ಗುಣ ಬ್ರಹ್ಮ ಸ್ವರೂಪನಾಗಿ ನಿನ್ನನ್ನ ಆರಾಧಿಸ್ತಾರೆ. ಅಕ್ಷರಂ, ಯಾವುದಕ್ಕೆ ಯಾವುದೇ ರೀತಿಯ ಕ್ಷರ ಇಲ್ಲವೋ ನಾಶ ಇಲ್ಲವೋ ಅಂತಹ ಅವಿನಾಶಿ ಸ್ವರೂಪದಲ್ಲಿ ನಿನ್ನನ್ನ ಇಟ್ಟುಕೊಂಡು ಆ ಧ್ಯಾನದಲ್ಲಿ ಅವರು ನಿನ್ನನ್ನ ಪೂಜೆ ಮಾಡ್ತಾರೆ, ಉಪಾಸನೆ ಮಾಡ್ತಾರೆ. ಈ ಎರಡೂ ಕೂಡ ಪತಂಜಲಿ ಭಾಷೆಗಳು ರಚಿಸಿದಂತಹ ಯೋಗ ಸೂತ್ರಗಳಲ್ಲಿಯೂ ಕೂಡ ಬರುವಂತಹ ನಿರ್ವಿಕಲ್ಪ ಸಮಾಧಿ, ಸವಿಕಲ್ಪ ಸಮಾಧಿ, ಅವೆರಡಕ್ಕೆ ತುಂಬಾ ಹೋಲುವಂತಹ ಎರಡು ರೀತಿಯ ಕಲ್ಪನೆಗಳು, ಎರಡು ರೀತಿಯ ಉಪಾಸನಾ ಪದ್ಧತಿಗಳು. ಒಂದರಲ್ಲಿ ಸಗುಣ ಬ್ರಹ್ಮ, ಇನ್ನೊಂದರಲ್ಲಿ ನಿರ್ಗುಣ ಬ್ರಹ್ಮ. ಈ ರೀತಿ ಉಪಾಸನೆ ಮಾಡುವ ಈ ಭಕ್ತರಲ್ಲಿ ಮತ್ತು ಜ್ಞಾನಿಗಳಲ್ಲಿ ನಿನಗೆ ಯಾರು ಯೋಗವಿತ್ತಮರು ಅಂತ ಅನ್ನಿಸುತ್ತೆ? ಯೋಗವನ್ನ ಸರಿಯಾಗಿ ತಿಳಿದವರು ಶ್ರೇಷ್ಠರು ಅಂತ ಅನ್ನಿಸುತ್ತೆ ಅನ್ನುವ ನೇರ ಪ್ರಶ್ನೆಯನ್ನ ಅರ್ಜುನ ಕೇಳ್ತಾನೆ. ಶ್ಲೋಕ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಏವಂ ಸತತ ಯುಕ್ತಾಹ, ಹೀಗೆ ಎಡೆಬಿಡದೆ ಸತತ ನಿರಂತರವಾಗಿ ಯುಕ್ತಾಹ ನಿನ್ನನ್ನ ಕೂಡಿಕೊಂಡು, ಈ ಭಕ್ತಾಹ ತ್ವಾಂ ಪರ್ಯುಪಾಸತೆ, ಯಾವ ಭಕ್ತರು ನಿನ್ನನ್ನ ಉಪಾಸನೆ ಮಾಡ್ತಾರೋ, ಧ್ಯಾನ ಮಾಡ್ತಾರೋ, ಭಕ್ತಿಯಿಂದ ನಿನ್ನಲ್ಲಿ ಯಾವಾಗಲೂ ಸತತವಾಗಿ ನಿನ್ನ ಚಿಂತನೆಯನ್ನ ಮಾಡ್ತಾ ಇದ್ದಾರೆಯೋ ಅವರೊಂದು ಕಡೆ, ಏಚ ಅಪಿ ಅಕ್ಷರಮವ್ಯಕ್ತಂ, ಅಕ್ಷರವಾದ ನಾಶವಿಲ್ಲದ ಅಂತ್ಯ ಕಾಣದ ಅವ್ಯಕ್ತ ಸ್ವರೂಪದ ಮೂರ್ತ ಸ್ವರೂಪವಲ್ಲದ ಕಾಣಿಸಿಕೊಳ್ಳದ ಸೂಕ್ಷ್ಮ ರೂಪದಲ್ಲಿರುವ ಆ ಪರಮಾತ್ಮನನ್ನ ನಿನ್ನನ್ನ ಉಪಾಸನೆ ಮಾಡ್ತಾರೆ. ಇವರಿಬ್ಬರ ಮಧ್ಯೆ ಯೋಗವಿತ್ತಮಃ ಕೇ, ಯಾರು ಸರಿಯಾಗಿ ಯೋಗವನ್ನ ಅರ್ಥ ಮಾಡಿಕೊಂಡಿದ್ದಾರೆ, ಯೋಗದಲ್ಲಿ ಶ್ರೇಷ್ಠರು ಯಾರು? ಕ್ಲಿಷ್ಟವಾದ ಪ್ರಶ್ನೆ. ಆದ್ರೆ ಇದಕ್ಕೆ ಕೃಷ್ಣ ಸ್ವಲ್ಪ ನೇರವಾದ ಉತ್ತರವನ್ನೇ ಕೊಡ್ತಾನೆ. ಫಸ್ಟ್ ಮತ್ಕರ್ಮ ಕೃತ್ ಅಂತ ಹಿಂದೆ ಆ ಅಧ್ಯಾಯದ ಸಮಾಪನ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಸೂಚಿಸಿದ್ದಾನೆ. ನಿರಂತರವಾಗಿ ಭಗವತ್ ಕರ್ಮವೇ ಮುಂತಾದವುಗಳಲ್ಲಿ ಮನಸ್ಸು ಕೊಟ್ಟು ಅನನ್ಯ ಶರಣರಾಗಿ ಬೇರೆ ಯಾರಿಗೂ ಮನಸ್ಸನ್ನ ಕೊಡದೆ ವಿಶ್ವರೂಪನಾದ ಆ ಕೃಷ್ಣ ಪರಮಾತ್ಮನನ್ನ ಯಾರು ಧ್ಯಾನಿಸ್ತಾರೆಯೋ ಮತ್ತು ಎಲ್ಲ ವಾಸನೆಗಳನ್ನ ತೊರೆದು ಸರ್ವ ಕರ್ಮ ಸನ್ಯಾಸಿಗಳಾಗಿ ಅವ್ಯಕ್ತವಾದ ಅಕ್ಷರವನ್ನ, ಅಂದ್ರೆ ಯಾವ ಉಪಾಧಿಗಳೂ ಇಲ್ಲದೆ ಗುಣಾತೀತವಾದ ಪರಾತ್ಪರನಾದ ಪರಮಾತ್ಮನನ್ನ, ಯಾವ ಕರ್ಣಗಳಿಗೂ ಗೋಚರವಲ್ಲದ್ದು ಆದ ಆ ಬ್ರಹ್ಮವನ್ನ ಉಪಾಸನೆ ಮಾಡ್ತಾರೆಯೋ ಅವರಿಬ್ಬರಲ್ಲಿ ಅತಿಶಯವಾಗಿ ಯಾರು ಯೋಗವನ್ನ ಬಲ್ಲವರು? ಇದು ಪ್ರಶ್ನೆ. ಪ್ರಶ್ನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬರೋ ಅಂತ ಅರ್ಥವನ್ನ ಕೊಡುವಂತಹ ಒಂದು ವಿವರಣೆಯನ್ನ ಸರಿಯಾಗಿ ಗ್ರಹಿಸೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಕೃಷ್ಣ ಪರಮಾತ್ಮ ಹೇಳೋ ಮಾತು ನೋಡಿ, ಒಂದು ನೇರವಾದಂತಹ ಮಾತು. ಮಯ್ಯಾವೇಶ್ಯ ಮನೋಯೇಮಾಂ ನಿತ್ಯಯುಕ್ತಾಃ ಉಪಾಸತೆ ಶ್ರದ್ಧೆಯ ಪರಯ ಉಪೇತಾಃ ತೇ ಮೇ ಯುಕ್ತತಮ ಮತಾಃ. ನೇರವಾದ ಮಾತು. ಮಯಿ ಆವೇಶ್ಯ, ನನ್ನಲ್ಲಿ ನ್ಯಾಸವಾಗಿ ಇಟ್ಟು, ನನ್ನಲ್ಲಿ ಇಟ್ಟು ಯಾವುದನ್ನ? ಮನಃ, ತಮ್ಮ ಮನಸ್ಸನ್ನ ನನ್ನಲ್ಲೇ ನೆಟ್ಟು, ಯೇ ಮಾಂ ನಿತ್ಯಯುಕ್ತಾಃ ಉಪಾಸತೆ, ಯಾರು ನನ್ನನ್ನ ಸತತವಾಗಿ ನನ್ನಲ್ಲಿಯೇ ಇದ್ದುಕೊಂಡು ಉಪಾಸನೆಯನ್ನ ಮಾಡ್ತಾರೆಯೋ, ಪರಯ ಶ್ರದ್ಧೆಯ ಉಪೇತಾಃ, ಪರಾಶ್ರದ್ಧಾ
ಪರಾಶ್ರದ್ಧಾ ಅಂತಂದ್ರೆ ಅತ್ಯಂತ ಉತ್ಕೃಷ್ಟವಾದಂತಹ ಭಕ್ತಿಯಲ್ಲಿ, ಶ್ರದ್ಧೆಯಲ್ಲಿ ನನ್ನನ್ನ ಉಪಾಸನೆ ಮಾಡ್ತಾರೆಯೋ, ಮೇ ನನಗೆ ಯುಕ್ತತಮಾಹ ಮತಾಹ, ಅಂತಹ ಭಕ್ತರು ನನಗೆ ತುಂಬಾ ಬೇಕಾದವರು, ಅವರು ಯುಕ್ತತಮರು. ಇದು ನೇರವಾದಂತಹ ಮಾತು. ಇಲ್ಲಿ ಕೃಷ್ಣ ಹೇಳೋ ಮಾತೆಷ್ಟು, ಮಯ್ಯಾವೇಶ್ಯ ಮನೋಯೇಮಾಂ ನಿತ್ಯಯುಕ್ತಾಃ ಉಪಾಸತೆ ಶ್ರದ್ಧೆಯ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಇಲ್ಲಿ ವಿಷ್ಣು ಪುರಾಣದಲ್ಲಿ ಬರೋ ಒಂದು ಶ್ಲೋಕ ತುಂಬಾ ಸಮಂಜಸವಾಗಿದೆ. ಅದಕ್ಕೆ ಅದನ್ನ ಇಲ್ಲಿ ಉದಾಹರಿಸಬಹುದು. ಓಂ ನಮೋ ವಿಷ್ಣವೇ ತಸ್ಮೈ ನಮಸ್ತಸ್ಮೈ ಪುನಃ ಪುನಃ ಯತ್ರ ಸರ್ವಂ ಯತಃ ಸರ್ವಂ ಯಸ್ ಸರ್ವಂ ಸರ್ವ ಸಂಶಯಃ. ಆ ವಿಷ್ಣು ಪರಮಾತ್ಮ ಅವನಿಗೆ ನಮಸ್ಕಾರ, ಮತ್ತೆ ಮತ್ತೆ ನಮಸ್ಕಾರ. ಯಾಕೆ ಅಂತಂದ್ರೆ ಯಾವನಲ್ಲಿ ಎಲ್ಲವೂ ಇರುವುದು, ಯಾರಿಂದ ಎಲ್ಲವೂ ಆಗಿದೆಯೋ, ಯಾರು ಎಲ್ಲಕ್ಕೂ ಆಶ್ರಯನಾಗಿದ್ದಾನೆಯೋ ಅಂತಹ ವಿಷ್ಣುವಿಗೆ ನಮಸ್ಕಾರ. ಇಂಥ ಒಂದು ಭಾವನೆಯನ್ನ ಯಾವ ಒಬ್ಬ ಉಪಾಸಕ ಮೈಗೂಡಿಸ್ಕೊಳ್ತಾನೆ ಅವನು ನಿಜವಾದಂತಹ ಭಕ್ತ. ಮಯ್ಯಾವೇಶ. ಇಲ್ಲಿ ಆ ಶ್ರದ್ಧೆ ತುಂಬಾ ಮುಖ್ಯವಾದದ್ದು. ಎಲ್ಲಕ್ಕೂ ಆ ಪರಬ್ರಹ್ಮನೇ ಕಾರಣ, ವಿಷ್ಣುವೇ ಕಾರಣ ಅಂತ ಯಾರು ಅಂದ್ಕೊಂಡು ತಮ್ಮ ಎಲ್ಲ ನಿತ್ಯ ಕೆಲಸಗಳಲ್ಲಿಯೂ ಅವನನ್ನೇ ಸತತವಾಗಿ ಸ್ಮರಿಸ್ಕೊಳ್ತಾ ಇರ್ತಾರೋ ಅಂತಹವರು ಭಗವಂತನ ಭಕ್ತರು, ಭಕ್ತೈರು ಅನ್ನೋ ಮಾತನ್ನ ನಾವು ಭಾಗವತದಲ್ಲಿಯೂ ಕೂಡ ಕಾಣ್ತೀವಿ. ಭಾಗವತದಲ್ಲಿ ಬರೋ ಒಂದು ಈ ಶ್ಲೋಕ ಗಮನಿಸಿ. ಆ ಗೋಪಿಕಾ ಸ್ತ್ರೀಯರು ಅನನ್ಯ ಮನಸ್ಕರಾಗಿ ಹೇಗೆ ಆ ಕೃಷ್ಣನನ್ನೇ ಯಾವಾಗಲೂ ಧ್ಯಾನಿಸ್ತಾ ಇದ್ರು ಅನ್ನೋದಕ್ಕೆ ಈ ಒಂದು ಶ್ಲೋಕ ನಿದರ್ಶನವಾಗಿದೆ. ಅವರು ಮಾಡೋ ಪ್ರತಿಯೊಂದು ದೈನಂದಿನ ಕ್ರಿಯೆಯಲ್ಲಿಯೂ ಕೂಡ ಅವರು ಕೃಷ್ಣನನ್ನೇ ಸ್ಮರಿಸ್ಕೊಳ್ತಾ ಇದ್ರು ಅನ್ನೋದನ್ನ ಈ ಶ್ಲೋಕ ಹೇಳುತ್ತೆ. ಯಾ ದೋಹನೆ, ಹಾಲು ಕರೆಯುವಾಗ ಯಾ ದೋಹನೆ, ಅವಹನನೆ ಭತ್ತ ಕುಟ್ಟುವಾಗ, ಮಥನೋಪಲೇಪ ಮಥನ ಬೆಣ್ಣೆ ಕಡಿಯುವಾಗ, ಮೊಸರು ಕಡಿಯುವಾಗ, ಅವಲೇಪ ಮನೆ ಮುಂದೆ ಅಂಗಳದಲ್ಲಿ ಸಗಣಿಯಿಂದ ಸಾರಿಸುವಾಗ, ಪ್ರೇಂಖಂಕನಾರ್ಭ ರುದಿತಃ ಪ್ರೇಂಖೆ ಮಗುವನ್ನ ತೊಟ್ಟಲಲ್ಲಿ ಮಲಗಿಸಿದ್ದಾರೆ, ಆ ತೊಟ್ಟಲನ್ನ ತೂಗುವಾಗ, ಅರ್ಭಕ ರುದಿತ ಉಕ್ಷಣ ಮಾರ್ಜನಾದವು ಮಗು ಅಳ್ತಾ ಇದ್ದಾಗ ಮನೆಯಲ್ಲಿ ಸಾರಿಸೋವಾಗ, ಗುಡಿಸೋವಾಗ, ಗಾಯಂತೆ ಚ ಏನಂ ಅನುರಕ್ತ ಧೀಯ, ಆ ಶ್ರೀಕೃಷ್ಣ ಪರಮಾತ್ಮನನ್ನ ಕುರಿತು ಅನುರಕ್ತರಾಗಿ ಹೇಗೆ ಗಾಯನವನ್ನ ಮಾಡ್ತಾ ಅವನ ವಿಚಾರವನ್ನೇ ಅಶ್ರುಕಂಠ್ಯೋ ಧನ್ಯ ವ್ರಜ ಸ್ತ್ರೀಯ, ಅವನ ಬಾಲಲೀಲೆಗಳನ್ನು ನೆನೆಸ್ಕೊಂಡು ಕಣ್ಣಲ್ಲಿ ನೀರು ತಂದುಕೊಳ್ತಾ ಇದ್ರು ಅಂತಹ ವ್ರಜ ಸ್ತ್ರೀಯರು ಧನ್ಯ, ಆ ಗೋಪಾಲ ಬಾಲಕಿಯರು ಧನ್ಯರು. ಉರುಕ್ರಮ ಚಿತ್ತಯಾನ, ಯಾವಾಗಲೂ ಕೂಡ ಆ ಭಗವಂತನ ವಿಶಾಲ ಮಾರ್ಗವನ್ನ ಕಂಡವರಾದಂತಹ ಆ ಗೋಪಿಕಾ ಸ್ತ್ರೀಯರು ನಿಜಕ್ಕೂ ಧನ್ಯರು ಅನ್ನೋ ಮಾತನ್ನ ಭಾಗವತದಲ್ಲಿ ಕಾಣ್ತೀವಿ. ಅಂದ್ರೆ ತಾವು ದೈನಂದಿನ ಕ್ರಿಯೆಗಳಲ್ಲಿ ಪ್ರತಿಯೊಂದರಲ್ಲಿ ಕೃಷ್ಣನನ್ನೇ ನೆನೆದು ಅವರು ಹೇಗೆ ತಮ್ಮ ಇಡೀ ಸಮಯವನ್ನ ಅವನ ಧ್ಯಾನದಲ್ಲಿ ಕಳೀತಾ ಇದ್ರು ಅನ್ನೋದನ್ನ ಇಲ್ಲಿ ಕಾಣ್ತೀವಿ. ಆದ್ರಿಂದ ಇಲ್ಲಿ ಕೃಷ್ಣ ಹೇಳೋದು ಮೇ ಯುಕ್ತತಮಾ ಮತಾಹ, ಅಂತಹವರೇ ನನಗೆ ಯುಕ್ತರಾದವರು ಅಂತ ಅನ್ನಿಸುತ್ತೆ. ಇದು ನೇರವಾದಂತಹ ಮಾತು. ಆದ್ರೆ ಮುಂದಿನ ಶ್ಲೋಕ ನೋಡಿ, 3ನೇ ಶ್ಲೋಕ. ಇದು ಈ 2ನೇ ಶ್ಲೋಕಕ್ಕಿಂತ ಕೊಂಚ ಭಿನ್ನವಾದ ಅರ್ಥವನ್ನು ಕೊಡುತ್ತೆ.
ಹೌದಪ್ಪ, ನೀನು ಹೇಳಿದ್ದ ನಿಜ. ನನ್ನಲ್ಲಿ ಯಾರು ತನ್ಮಯೀಭೂತರಾಗಿ ನನ್ನ ವಿಚಾರವನ್ನೇ ಆಲೋಚನೆ ಮಾಡ್ತಾ ತಮ್ಮ ಇಡೀ ದಿನವನ್ನ ಕಳೀತಾರೆ, ಅವರು ಯುಕ್ತತಮರು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಈ 3 ಮತ್ತು 4ನೇ ಶ್ಲೋಕಗಳಲ್ಲಿ ಈ ವಿಚಾರಧಾರೆಗಿಂತ ಸ್ವಲ್ಪ ಭಿನ್ನವಾದ ವಿಚಾರವನ್ನ ಕೃಷ್ಣ ಪ್ರಸ್ತಾಪಿಸ್ತಾನೆ. ಏತು ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರಗಂ ಅಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಾಃ. ಈ 4ನೆಯ ಪಾದ ಹಿಂದಿನ ಅಧ್ಯಾಯದ ಪೆನಲ್ಟಿಮೇಟ್ ಶ್ಲೋಕ. ಅದರಿಂದಲೂ ಅಲ್ಲೂ ಕೂಡ ಇದೇ ಪಾದ ಬಂದಿದೆ. ಸರ್ವಭೂತ ಹಿತೇ ರತಾಃ. ಯಾರಿಗೆ ಯಾವುದೇ ಪ್ರಾಣಿಗಳಲ್ಲಿ ವೈರತ್ವ ಇಲ್ಲವೋ ಅಂತಹ ಸ್ನೇಹಶೀಲರು ಇವರು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರು ಅಕ್ಷರಂ ನಾಶವಿಲ್ಲದ, ಅಂತ್ಯವಿಲ್ಲದಂತಹ, ಅನಿರ್ದೇಶ್ಯಂ ಯಾವುದನ್ನ ಸೂಚನೆ ಮಾಡಿ ನಾವು ನಿರ್ದಿಷ್ಟವಾಗಿ ಗುರುತಿಸೋದಕ್ಕೆ ಸಾಧ್ಯವಿಲ್ಲವೋ, ಅಂದ್ರೆ ಯಾವುದನ್ನ ನಾವು ನೇರವಾಗಿ ಬಣ್ಣಿಸೋದಕ್ಕೆ ಸಾಧ್ಯ ಇಲ್ಲವೋ ಅಂತಹ ಆ ಪರಮಾತ್ಮ. ಅವ್ಯಕ್ತಂ ಯಾವುದು ವ್ಯಕ್ತವಲ್ಲವೋ. ಇಲ್ಲಿ ಅವ್ಯಕ್ತ ಅಂತ ನಾವು ಪದಕ್ಕೆ ಅನ್ಮ್ಯಾನಿಫೆಸ್ಟ್ ಅಂತ ನಾವು ಪದ ಸಂವಾದಿಯಾಗಿದೆ. ಯಾವುದು ನಮ್ಮ ಕಣ್ಣಿಗೆ ಕಾಣೋದಿಲ್ಲವೋ, ಸೂಕ್ಷ್ಮ ರೂಪದಲ್ಲಿ ಮಾತ್ರ ಇದೆಯೋ. ಅಂದ್ರೆ ಒಂದು ಮಾತು ಭಗವದ್ಗೀತೆಯಲ್ಲಿ ಹಿಂದೆ ಬಂದಿದೆ, ತತ್ರ ಕಾ ಪರಿದೇವನ. ವ್ಯಕ್ತವಾದದ್ದು ಅದಕ್ಕೆ ಮೊದಲು ಅವ್ಯಕ್ತವಾಗಿತ್ತು, ವ್ಯಕ್ತವಾದ ನಂತರ ಮತ್ತೆ ಅವ್ಯಕ್ತವಾಗಿದೆ. ಆದ್ದರಿಂದ ಅದಕ್ಕೆ ಯಾಕೆ ಅಳ್ತೀಯ ಅನ್ನೋ ಮಾತು. ಅವ್ಯಕ್ತವಾಗಿರೋದು ಪಂಚಭೂತಗಳ ಕಾರಣದಿಂದಾಗಿ ವ್ಯಕ್ತವಾಗುತ್ತೆ. ಆ ಪಂಚಭೂತಗಳು ಮತ್ತೆ ನಿಸರ್ಗಕ್ಕೆ ನಿವೃತ್ತವಾದಾಗ ಅದು ಮತ್ತೆ ಅವ್ಯಕ್ತವಾಗುತ್ತೆ, ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ. ಅದಕ್ಕೆ ಯಾಕೆ ಗೋಡ್ ಹೊಯ್ಕೋತೀಯ ಅನ್ನೋ ಮಾತನ್ನ ಕೃಷ್ಣ ಪರಮಾತ್ಮ ಹಿಂದೆ ಹೇಳಿದ್ದ. ಈ ಅವ್ಯಕ್ತ ಅಂತ ಅನ್ನೋದು ಇಲ್ಲಿ ಪರಮಾತ್ಮನಿಗೆ ಅನ್ವಯವಾಗುವಂತಹ ಶಬ್ದ. ಪರಮಾತ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅವನು ನಿರ್ಗುಣ. ಯಾರ ಕಣ್ಣಿಗೂ ಬೀಳದಂತಹ ಆ ಪರಮಾತ್ಮ ಸೂಕ್ಷ್ಮ ರೂಪದಲ್ಲಿ ಇರುವ ಕಾರಣದಿಂದಾಗಿ ಅವನನ್ನ ಕಾಣೋದಿಕ್ಕೆ ಬೇರೆ ರೀತಿಯ ದೃಷ್ಟಿ ಅಗತ್ಯ ಇದೆ. ಅಂತಹ ಅವ್ಯಕ್ತವನ್ನ ಯಾರು ಪರ್ಯುಪಾಸತೆ ತಿಳಿದುಕೊಳ್ಳೋದಿಕ್ಕೆ ಉಪಾಸನೆ ಮಾಡ್ತಾರೆಯೋ, ಯಾವುದನ್ನ ಸರ್ವತ್ರಗಂ, ಅದು ಎಲ್ಲ ಕಡೆಯೂ ಹೋಗಿದೆ, ಅಂದ್ರೆ ಎಲ್ಲ ಕಡೆಯೂ ಇದೆ. ಸರ್ವತ್ರಗಂ, ಸರ್ವತ್ರ ಗಚ್ಚತಿ ಇತಿ ಸರ್ವತ್ರಗ, ಎಲ್ಲ ಕಡೆಯೂ ಅದು ಈಗಾಗಲೇ ಆವರಿಸಿಕೊಂಡು ಬಿಟ್ಟಿದೆ. ಆದ್ದರಿಂದ ಅದು ಸರ್ವತ್ರಗ. ಅಚಿಂತ್ಯ, ಚಿಂತಿಸಲು ಆಲೋಚನೆ ಮಾಡಲು ಸಾಧ್ಯವಿಲ್ಲದ, ಅಂದ್ರೆ ಅದಕ್ಕೊಂದು ಮೂರ್ತ ರೂಪ ಕೊಟ್ಟು ಇದು ಹೀಗೆ ಅಂತ ನಿರ್ದಿಷ್ಟವಾಗಿ ಯಾವುದನ್ನ ನಾವು ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲವೋ ಅಂತಹ ಆ ಪರಮಾತ್ಮ ತತ್ವ. ಒಂದೊಂದು ಪದ ಕೂಡ ಅತ್ಯಂತ ಅರ್ಥಪೂರ್ಣವಾದಂತಹ ಪದಗಳಿವೆ. ಅಚಿಂತ್ಯಂ, ಕೂಟಸ್ಥಂ. ಇಲ್ಲಿ ಕೂಟಸ್ಥ ಅಂತ ಅನ್ನೋದಕ್ಕೆ ತುಂಬಾ ವಿವರಣೆಗಳನ್ನ ಕೊಡ್ಬೇಕಾಗತ್ತೆ. ಕೂಟ ಅಂತಂದ್ರೆ ಏನು? ಆ ಕೂಟದಲ್ಲಿ ನಿಂತಿರುವಂತದ್ದು ಸ್ಥ. ಕೂಟೆ ತಿಷ್ಠತಿ ಇತಿ ಕೂಟಸ್ಥ. ಅದೇನು ಅನ್ನೋದನ್ನ ಮುಂದೆ ನೋಡೋಣ. ಅಚಲಂ, ಅದು ಎಲ್ಲಿಯೂ ಕೂಡ ಓಡಾಡೋದಿಲ್ಲ. ಯಾಕೆ? ಎಲ್ಲವನ್ನ ಅದೇ ಆವರಿಸಿರುವಾಗ ಅದು ಎಲ್ಲಿ ನಡೆಯೋದಿಕ್ಕೆ ಸಾಧ್ಯ? ಇಡೀ ಪ್ರಪಂಚವನ್ನೇ
ಆ ಪರಮಾತ್ಮ ಸಂಪೂರ್ಣವಾಗಿ ಆವರಿಸಿರೋ ಕಾರಣ ಅವನನ್ನ ಬಿಟ್ಟು ಬೇರೆ ಯಾವುದೇ ಸ್ಥಳ ಇಲ್ಲದೆ ಇರೋ ಕಾರಣ ಅವನು ಎಲ್ಲೂ ಹೋಗೋದಿಕ್ ಸಾಧ್ಯ ಇಲ್ಲ. ಆದ್ದರಿಂದ ಅವನು ಅಚಲ. ಧ್ರುವಂ, ನಿಶ್ಚಿತವಾದದ್ದು ಧ್ರುವ. ಇದಕ್ಕೆ ಅನಿಶ್ಚಯ ಅಂತ ನಾವು ಪ್ರಶ್ನೆನೇ ಇಲ್ಲ, ನಿಶ್ಚಿತವಾದದ್ದು ಆ ಪರಮಾತ್ಮ. ಅಂತಹ ಪರಮಾತ್ಮನನ್ನ ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ, ನಮ್ಮ ಎಲ್ಲ ಕರ್ಮೇಂದ್ರಿಯಗಳನ್ನ ಜ್ಞಾನೇಂದ್ರಿಯಗಳನ್ನ ಸನ್ನಿಯಮ್ಯ ಸಂಪೂರ್ಣವಾಗಿ ನಿಯಂತ್ರಿಸಿಕೊಂಡು ಸರ್ವತ್ರ ಸಮಬುದ್ಧಯ, ಎಲ್ಲ ಕಡೆಯಲ್ಲಿಯೂ ಸಮನಾದ ಬುದ್ಧಿಯನ್ನ ಹೊಂದಿದವರಾಗಿ, ಚರಾಚರ ಪ್ರಾಣಿಗಳಲ್ಲಿಯೂ ಪ್ರಾಣಿಗಳು ಮನುಷ್ಯರು ಭೇದವನ್ನ ಎಣಿಸ್ದೆ ಎಲ್ಲರನ್ನೂ, ಮನುಷ್ಯರಲ್ಲಿಯೂ ಕೂಡ ಎಲ್ಲರನ್ನೂ ಸಮಾನವಾಗಿ ಕಾಣ್ತಾ ಯಾರಿರ್ತಾರೆಯೋ ಅಂತಹವರು ಸಮಬುದ್ಧಯ. ಇದಕ್ಕೆ ನಾವು ಡೆಫಿನೇಷನ್ ಅನ್ನ ಹಿಂದೆ ನೋಡಿದ್ವಿ. ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನ. ಅಂತಹ ಸಮದರ್ಶಿಗಳು ಸಮಬುದ್ಧಿಗಳು, ಎಲ್ಲರನ್ನೂ ಏಕ ಪ್ರಕಾರವಾಗಿ ಕಾಣುವ ಇಂತಹವರು ಸಮಬುದ್ಧಯ, ಎಲ್ಲರನ್ನೂ ಸಮಾನವಾಗಿ ಕಾಣಬಲ್ಲ ಒಂದು ಮಾನಸಿಕ ಸ್ಥಿತಿಯನ್ನು ಹೊಂದಿರುವವರು. ತೇ ಪ್ರಾಪ್ನುವಂತೆ ಮಾಂ ಏವ, ಅವರು ನನ್ನನ್ನೇ ಪಡೀತಾರೆ. ಸರ್ವಭೂತ ಹಿತೇ ರತಾಃ, ಇವರು ಎಲ್ಲ ಪ್ರಾಣಿಗಳ ಹಿತವನ್ನ ಕಾಪಾಡುವವರು, ಅದರಲ್ಲಿಯೇ ನಿರತರಾಗಿರುವವರು. ಇವರು ಯಾವ ಪ್ರಾಣಿಯನ್ನು ಕೂಡ ಹಿಂಸೆ ಮಾಡುವ ಮಾನಸಿಕ ಸ್ಥಿತಿಯನ್ನ ಹೊಂದಿರೋದಿಲ್ಲ. ಅಹಿಂಸಾ ಪರಮೋ ಧರ್ಮ, ಅದನ್ನ ತತ್ವಶಃ ಪಾಲನೆ ಮಾಡುವಂತಹ ವ್ಯಕ್ತಿಗಳು, ಜ್ಞಾನಯೋಗಿಗಳು. ಇಲ್ಲಿ ಹಿಂದಿನ ಶ್ಲೋಕಕ್ಕೂ ಎರಡನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಕ್ಕೂ ಈ 3 ಮತ್ತು 4ನೇ ಶ್ಲೋಕಗಳಿಗೂ ವೈರುಧ್ಯ ಇದೆಯೇ? ಅರ್ಜುನ ಒಂದು ನೇರವಾದ ಪ್ರಶ್ನೆ ಕೇಳಿದ. 2ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಅದಕ್ಕೆ ನೇರವಾದ ಉತ್ತರ ಕೊಟ್ಟ. ಆದರೆ ಈ 3 ಮತ್ತು 4ನೇ ಶ್ಲೋಕಗಳಲ್ಲಿ ಅವನು ಮತ್ತೆ ಜ್ಞಾನಯೋಗದ ಪ್ರಶಂಸೆಯನ್ನ ಮಾಡ್ತಾ ಇದ್ದಾನೆ. ಭಕ್ತಿ ತುಂಬಾ ಮುಖ್ಯವಾದದ್ದು ನಿಜ, ಆದರೆ ಈ ಭಕ್ತಿ ನಾವು ನಮ್ಮಲ್ಲಿ ಸಂಪೂರ್ಣವಾಗಿ ಕೈಗೊಂಡಾಗ ತನ್ಮೂಲಕ ಅದು ಜ್ಞಾನವಾಗಿ ಪರಿವರ್ತಿತವಾಗಿ ನಮಗೆ ಆ ಜ್ಞಾನ ಲಭಿಸಿ ಆ ಜ್ಞಾನದಿಂದ ನಮ್ಮ ಎಲ್ಲ ಕರ್ಮಪಾಶಗಳನ್ನ ತುಂಡರಿಸಿಕೊಂಡು ನಾವು ಸಂಪೂರ್ಣ ಜ್ಞಾನಿಗಳಾದಾಗ ನಾವು ಪರಮಾತ್ಮನ ಒಂದು ಭಾಗವೇ ಆಗಿಬಿಡ್ತೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ತೇ ಪ್ರಾಪ್ನುವಂತೆ ಮಾಮೇವ. ಇಲ್ಲಿ ಮತ್ತೆ ಜ್ಞಾನಯೋಗದ ಪಾರಮ್ಯವನ್ನ ಕೃಷ್ಣ ಪರಮಾತ್ಮ ಒತ್ತಿ ಹೇಳ್ತಾ ಇದ್ದಾರೆ. ಖಂಡಿತ ಭಕ್ತರಾಗಿ, ಆದರೆ ಆ ಭಕ್ತಿಗೆ ಸಂಪೂರ್ಣವಾಗಿ ನಿಮ್ಮನ್ನ ಜ್ಞಾನ ಮಾರ್ಗದ ಮೂಲಕ ನನ್ನಲ್ಲಿ ಸೇರಿಸೋದಕ್ಕೆ ಪ್ರಯತ್ನ ಪಡುತ್ತದೆ. ಆದ್ದರಿಂದ ಅದನ್ನು ಒಂದು ಮೆಟ್ಟಿಲು ಅಂತ ಭಾವಿಸಿಕೊಳ್ಳಿ. ಅಂತ್ಯದಲ್ಲಿ ನೀವು ಜ್ಞಾನಿಗಳಾಗಬೇಕು. ಆ ಜ್ಞಾನ ಮಾರ್ಗದ ಮೂಲಕ ನನ್ನನ್ನು ಸೇರಬೇಕು. ಅದನ್ನ ಈ 3 ಮತ್ತು 4ನೇ ಶ್ಲೋಕಗಳಲ್ಲಿ ತುಂಬಾ ವ್ಯವಸ್ಥಿತವಾದ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ತೋರಿಸ್ಕೊಟ್ಟಿದ್ದಾರೆ. ಮತ್ತೊಂದ್ಸಲ ಶ್ಲೋಕ ಓದಿ. ಯೇ ತ್ವಕ್ಷರಮನಿರ್ದೇಶ್ಯ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರಗಮಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತೆ ಮಾಂ ಏವ ಸರ್ವಭೂತ ಹಿತೇ ರತಃ. ಇಲ್ಲಿ ಕೂಟಸ್ಥ ಅಂತಂದ್ರೆ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾದದ್ದು, ಅನೇಕ ಸಂಸಾರಗಳಿಗೆ ಬೀಜವಾಗಿ ಹೊರಗೆ ಒಳ್ಳೆಯದಂತೆ ಕಾಣಿಸಿಕೊಂಡಿರುವ ಒಳಗೆ ದೋಷವನ್ನ ಹೊಂದಿರೋ ಮಾಯೆ, ಅದು ಅವ್ಯಾಕೃತ
ಇತ್ಯಾದಿ ಶಬ್ದಗಳಿಂದ ಕರೆಯಲ್ಪಡೋ ಅವಿದ್ಯೆ ಅಂತಹ ಪದಾರ್ಥ. ಕೂಟ ಅಂತಂದ್ರೆ ಒಳಗೆ ದೋಷ ಇರುವಂತಹ ವಸ್ತು. ಇಲ್ಲಿ ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ ಮಮ ಮಾಯಾ ದುರತ್ಯಯ, ಹೀಗೆ ಅನೇಕ ಸಂದರ್ಭಗಳಲ್ಲಿ ಆ ಮಾಯೆಯ ಬಗ್ಗೆ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಆದ್ರಿಂದ ಇಲ್ಲಿ ಕೂಟಸ್ಥ ಅಂತಂದ್ರೆ ಆ ಮಾಯೆಯಲ್ಲಿಯೂ ಕುಳಿತಿರುವಂತಹ ಪರಮಾತ್ಮ. ಆದ್ದರಿಂದಲೇ ಅದು ಅಚಲ ಅನ್ನೋ ಮಾತನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕೂಟೆ ತಿಷ್ಠತೀತಿ ಕೂಟಸ್ಥ. ಆ ಮಾಯೆಯಲ್ಲಿಯೂ ಆ ಪರಮಾತ್ಮನೇ ಇದ್ದಾನೆ. ಆ ಮಾಯೆಯ ಅವಿದ್ಯೆ ಹೊರಕ್ಕೆ ಬಂದಾಗ ಆ ಪರಮಾತ್ಮ ನಿಚ್ಚಳವಾಗಿ ಕಾಣಿಸ್ತಾನೆ ಅನ್ನೋ ಮಾತನ್ನ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಶ್ಲೋಕವನ್ನ ಮತ್ತೊಂದ್ಸಲ ನೋಡಿ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರಗಮಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ. ಇಂದ್ರಿಯ ಗ್ರಾಮ ಅಂತಂದ್ರೆ ಆ ಎಲ್ಲ ಇಂದ್ರಿಯಗಳ ಒಂದು ಸಮೂಹ. ಗ್ರಾಮ ಅಂತಂದ್ರೆ ಇಲ್ಲಿ ಸಮೂಹ ಅನ್ನೋ ಅರ್ಥದಲ್ಲಿ ಆ ಗ್ರಾಮ ಅಂತ ಅನ್ನೋ ಪದ ಬಳಸಲ್ಪಟ್ಟಿದೆ. ಸರ್ವತ್ರ ಸಮಬುದ್ಧಯ, ಎಲ್ಲ ಕಡೆಯಲ್ಲಿಯೂ ಸಮತ್ವವನ್ನ ಉಳಿಸಿಕೊಂಡಿರುವಂತಹ ಈ ಪಂಡಿತರು, ಜ್ಞಾನಿಗಳು. ತೇ ಪ್ರಾಪ್ನುವಂತಿ ಮಾಂ ಏವ, ಅವರು ನನ್ನನ್ನು ಪಡೆದೇ ಬಿಡ್ತಾರೆ. ದೇರ್ ಇಸ್ ನೋ ಆಲ್ಟರ್ನೇಟಿವ್. ಇಫ್ ಯು ಅಟೈನ್ ದಟ್ ನಾಲೆಡ್ಜ್, the very next step is total immersion with the God. ಆ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತೇ ಪ್ರಾಪ್ನವಂತಿ ಮಾಂ ಏವ, ಅವರು ನನ್ನನ್ನ ಪಡೆಯುತ್ತಾರೆ. ಸರ್ವಭೂತ ಹಿತೇರತಃ, ಯಾಕೆಂತಂದ್ರೆ ಅವರು ಎಲ್ಲ ಪ್ರಾಣಿಗಳ ಹಿತವನ್ನ ಗಮನಿಸಿಕೊಂಡು ಅದರಲ್ಲಿ ಅವುಗಳ ಹಿತದಲ್ಲಿ ನಿರತರಾಗಿರ್ತಾರೆ. ಅವರಿಗೆ ಯಾರೂ ದ್ವೇಷರು ಅಲ್ಲ, ಯಾರನ್ನು ಅವರು ಹಾನಿಕಾರಕವಾಗಿ ನೋಡೋದಿಲ್ಲ, ಅವರನ್ನ ಯಾರನ್ನು ಕೂಡ ದ್ವೇಷ ಭಾವದಿಂದ ನೋಡೋದಿಲ್ಲ. ಎಲ್ಲ ಪ್ರಾಣಿಗಳಲ್ಲಿಯೂ ಅನುಕಂಪೆಯನ್ನು ಹೊಂದಿದ್ದು ಅವರಿಗೆ ಒಳ್ಳೆಯದನ್ನು ಮಾಡ್ತಾ ಹೋಗ್ತಾರೆ. ಅಂತಹ ವ್ಯಕ್ತಿ ಖಂಡಿತವಾಗಿಯೂ ಕೂಡ ನನ್ನನ್ನ ಸೇರ್ತಾನೆ. ಈ ಎರಡೂ ಶ್ಲೋಕಗಳು ಆ ಜ್ಞಾನ ಯೋಗದ ಪರಾಕಾಷ್ಠೆಯನ್ನ ಕುರಿತು ಹೇಳಿದಂತಹ ಮಾತುಗಳು. ಅಂದ್ರೆ ಹಿಂದಿನ ಶ್ಲೋಕ ತಪ್ಪು ಅಂತಲ್ಲ, ಭಕ್ತಿ ಬೇಕು. ಆ ಭಕ್ತಿಯ ಮೂಲಕವೂ ಜ್ಞಾನವನ್ನ ಆರ್ಜನೆ ಮಾಡಿ ಪರಮಾತ್ಮನನ್ನ ಸೇರುವಂತಹ ವಿಚಾರವನ್ನ ಇಲ್ಲಿ ಮನದಟ್ಟು ಮಾಡಿಕೊಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಇದು ಹೇಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿಯೂ ಕೂಡ ನಾವು ಕಾಣ್ತೀವಿ. ನಾಳೆ ಅವುಗಳನ್ನ ತೆಗೆದುಕೊಳ್ಳೋಣ. 5ನೇ ಶ್ಲೋಕದಲ್ಲಿ ಈ ಒಂದು ವಿಚಾರವನ್ನ ಹೇಳ್ತಾನೆ. ಯಾಕೆ ಈ ಜ್ಞಾನಯೋಗ ಮುಖ್ಯ ಅಂತ ಅನ್ನೋದನ್ನ ಭಕ್ತಿ ಯೋಗ ಹೇಳುವಾಗ ಜ್ಞಾನಯೋಗಕ್ಕೆ ಇಲ್ಲಿ ಪ್ರಾಶಸ್ತ್ಯವನ್ನು ಕೊಟ್ಟು ಈ ಕೆಲವು ಶ್ಲೋಕಗಳಲ್ಲಿ ಆ ಅಕ್ಷರ ಬ್ರಹ್ಮೋಪಾಸನೆ ಎಷ್ಟು ಕಷ್ಟಕರವಾದದ್ದು, ಆದ್ದರಿಂದ ಅವರಿಗೆ ಖಂಡಿತವಾಗಿಯೂ ಮುಕ್ತಿ ದೊರಕುತ್ತೆ ಅನ್ನೋ ಮಾತನ್ನ ಹೇಳಿ ಭಕ್ತಿಯ ಪ್ರಭಾವವನ್ನ ಮತ್ತೆ ತೆಗೆದುಕೊಳ್ತಾರೆ. ಆ ಭಕ್ತಿಯ 5 ವಿಭಿನ್ನ ಸ್ತರಗಳನ್ನು ವರ್ಣಿಸ್ತಾ ಮನುಷ್ಯರೆಲ್ಲರೂ ಸಮಾನರು ಅಂತ ಅನ್ನೋದು ಭ್ರಾಂತಿ. ನಮ್ಮ ಬುದ್ಧಿಮತ್ತೆಯ ಮಟ್ಟ ಬೇರೆ ಬೇರೆ ಇರುತ್ತೆ, ನಮ್ಮ ವೈಯಕ್ತಿಕ ಸ್ವಭಾವಗಳು ಬೇರೆ ಬೇರೆ ಇರುತ್ತೆ. ಆದ್ದರಿಂದ ಯಾವ ಸ್ವಭಾವಕ್ಕೆ ತಕ್ಕಂತೆ ಯಾವ ದಾರಿಯನ್ನ ನಾವು ಹಿಡಿಬೇಕು ಅಂತ ಅನ್ನೋದನ್ನ ಮುಂದೆ ಕೃಷ್ಣ ಪರಮಾತ್ಮ ಈ ಒಂದು ಅಧ್ಯಾಯದಲ್ಲಿ ತೋರಿಸ್ಕೊಡ್ತಾನೆ. ಇಲ್ಲಿಗೆ ಇವತ್ತಿನ ಪ್ರವಚನವನ್ನ ಮುಕ್ತಾಯಗೊಳಿಸಿದ. ನಾಳೆ ಉಳಿದ ಭಾಗಗಳನ್ನು ನೋಡೋಣ. ಸಮಾಪನ ಶ್ಲೋಕಗಳನ್ನ ಹೇಳ್ಕೊಳ್ಳೋಣ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಶ್ರೀಕೃಷ್ಣಂ ಯೋಗಿವರ್ಯಂ
प्रियजन सुखदं गोपिकानंद कंदं गीता तत्त्वैक वेद्यं भवहरणपटुं बुद्ध मुक्त स्वभावं पार्थं खिन्नं प्रपश्य स्थिरमतिमकरोत् आत्मतत्त्वोपदेशात् यः सर्वात्मा प्रभुं तं स्थिरसुखनिलयं भक्तिवश्यं स्मरामि ओम तत्सत्। श्री कृष्णार्पणमस्तु।